ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸುಸ್ವಾಗತ ನಿಮ್ಮ ಚಾನಲ್ಗೆ. ಮನಸ್ಸಿಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಅಂದರೆ ನೀವು ನನ್ನ ಧ್ವನಿನಲ್ಲಿ ಕಂಡುಹಿಡಿಬೋದು. ಅಷ್ಟು ಖುಷಿ ಆಗ್ತಾ ಇದೆ. ಯಾಕೆ ಅಂದರೆ ವಿಡಿಯೋದಲ್ಲಿ ಹೋಗ್ತಾ ಮಾತಾಡ್ತೀನಿ. ಇದು ನೀವೇನು ನೋಡ್ತಾ ಇದ್ದೀರಲ್ಲ, ನನ್ನ ತವ್ರ ಮನೆಯಲ್ಲಿ ಸದಾ ಕಾಲ ಇದೇ ಥರ ಪೂಜೆ ಮಾಡೋದು ಅಮ್ಮ. ಪ್ರತಿನಿತ್ಯನೂ ಅಂದ್ಕೊಳ್ಳಿ, ನಿತ್ಯ ಹೌದು, ಪ್ರತಿನಿತ್ಯನೂ ಖಂಡಿತವಾಗ್ಲೂ ಹೀಗೆ ಪೂಜೆ ಮಾಡೋದು. ಎಷ್ಟೇ ಜ್ವರ ಬರಲಿ, ಹೊಟ್ಟೆಗೆ ಊಟ ಮಾಡ್ತಾರೋ ಇಲ್ವೋ ನೆಟ್ಟಿಗೆ, ಆದರೆ ದೇವ್ರಿಗೆ ಮಾತ್ರ ಪೂಜೆ ಬೆಳಗ್ಗೆ ಸಂಜೆ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ಒಂದೊಂದು ಸಲ ಎಷ್ಟು ಜ್ವರ ಬಂದುಬಿಟ್ಟಿರುತ್ತೆ ಅಮ್ಮನಿಗೆ, ಕಾಲು ತೀರಾ ವಿಪರೀತ ನೋವು ಬಂದುಬಿಟ್ಟಿರುತ್ತೆ. ಆದ್ರೂ ಅಮ್ಮ ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಳಲ್ಲ. ದೇವ್ರ ಪೂಜೆ ಮಾಡಬೇಕು, ಮಾಡಲೇ ಬಿಡಬೇಕು. ಅದು ದೇವ್ರು ಅದರಿಂದಲೇ ಅಮ್ಮನ ಕಾಪಾಡಿರೋದು ಅನಿಸುತ್ತೆ. ಹಾಗೆ ಇದು ನಮ್ಮ ಅಕ್ಕನ ಮನೆಯದು. ಅಕ್ಕ ಇನ್ನೇನು ಹೊರಡ್ತಾ ಇದ್ದೀವಲ್ಲ, ಇನ್ನೊಂದು ನೀವು ಈ ವಿಡಿಯೋ ನೋಡ್ಬೇಕಾದ್ರೆ ಇನ್ನೊಂದು 2-3 ದಿವಸನೇ ಇರೋದು ನಮಗೆ ಹೊರಡೋದಕ್ಕೆ. ಇಲ್ಲ ಅನಿಸುತ್ತೆ 4 ದಿವಸ ಇತ್ತು ಅನ್ಕೋತೀನಿ ಹೊರಡೋದಕ್ಕೆ. ಅದಕ್ಕೆ ಅಕ್ಕ ಎಲ್ಲ ನನಗೆ ಇಷ್ಟ ಆಗಿರುವಂಥ ತಿಂಡಿಗಳೆಲ್ಲ ಮಾಡಿ ನಮ್ಮೆಲ್ಲರನ್ನೂ ಊಟಕ್ಕೆ ಕರೆದಿದ್ದಾರೆ. ಇದು ನೀವು ನೋಡ್ತಾ ಇದ್ದೀರಲ್ಲ, ಒಬ್ಬಟ್ಟು ಮಾಡಿದ್ದಾರೆ. ಒಬ್ಬಟ್ಟಿಗಿಂತ ನನಗೆ ಈ ಥರ ಕಡುಬು ಮಾಡ್ತಾರೆ ನೋಡಿ, ಇದರಲ್ಲಿ ಒಬ್ಬಟ್ಟದು ಹೂರಣ ಹಾಕಿ ಮಾಡ್ತಾರಲ್ಲ, ಅದು ನನಗೆ ಭಾರಿ ಇಷ್ಟ. ಅದು ಮತ್ತು ಬೋಂಡ, ಕಾಳುಗೊಜ್ಜು, ಪಲಾವು, ಅನ್ನ, ರಸ, ಒಬ್ಬಟ್ಟಿನ ಸಾಂಬಾರು, ಹಪ್ಪಳ ಮತ್ತು 2 ಥರದ್ದು ಪಲ್ಯಗಳು. ನನಗೆ ಏನೇನು ಇಷ್ಟ ಇದೆ ಅದೆಲ್ಲ ಮಾಡಿ ಇವತ್ತು ನನ್ನನ್ನು ಕರೀತಾ ಇದ್ದಾರೆ, ನೀವು ಬಂದುಬಿಡಿ. ಹಾಗೆ ಕಂದಮ್ಮನ ಪೂಜೆ ನೋಡಿ ಹೇಗಿದೆ ಅಂತ ಹೇಳಿ. ಇದೇ ರೀತಿಯಲ್ಲಿ ಅಮ್ಮನ ಮನೆಯಲ್ಲಿ ನಮಗೆ ಸಮಯ ಇರಲಿಲ್ಲ, ಆದರೆ ಇದ್ದಿದ್ದ ಸಮಯದಲ್ಲಿ ಹೇಗೆ ಕಳೆದ್ವಿ ಅಂತಲೇ ಗೊತ್ತಾಗಿಲ್ಲ. ಅದರಲ್ಲೂ ನೋಡಿ, ದೇವ್ರಿಗೆ ಹೇಗೆ ಪೂಜೆ ನೋಡಿ, ಕೈ ಮುಗಿಯೋದು, ಭಜನೆ ಮಾಡೋದು, ಇಷ್ಟಿಗೆ ಸಾಕಾಗಿಲ್ಲ. ಅಮ್ಮ ಹೊರಗಡೆ ದೇವ್ರ ಪೂಜೆ ಮಾಡಿ ಬಂದಿದ್ದ ನಂತರ ಮತ್ತೆ ಅವ್ರು ಹೋಗಿ ಬಾಗಿಲು ತೆಗ್ದು ಮತ್ತೆ ಇನ್ನೊಂದು ಸಲ ದೇವ್ರ ಪೂಜೆ ಮಾಡಬೇಕು ಸಿತಾರ. ಈ ರೀತಿಯಲ್ಲಿ ಪೂಜೆ ವಿಷಯದಲ್ಲಿ ಮಾತ್ರ ಅಜ್ಜಿನೂ ಮೀರಿಸ್ಬಿಡ್ತಾರೆ ನನ್ನ ಕಂದಮ್ಮ. ನೋಡಿ ಹೇಗೆ ಮಾಡ್ತಾಯಿದ್ದಾರೆ ಅಂತ. ಇದೇ ಥರ ಅಮ್ಮನ ಮನೆಯಲ್ಲಿ ಸಮಯನ ಸಿತಾರ ಕಳೆದಿದ್ದು. ಅದರಲ್ಲೂ ಅಮ್ಮನಿಗಂತೂ ಖಂಡಿತವಾಗ್ಲೂ ಸಿತಾರ ಹೋಗ್ಬೇಕಾದ್ರೆ ಬೇಜಾರಾಗುತ್ತೆ. ಯಾಕಂದರೆ ಅಷ್ಟು ಅವರಿಬ್ಬರದ್ದು ಇದು ಒಳ್ಳೆ ನೋಡೋದಕ್ಕೆ ಅವರಿಬ್ಬರ ಜೋಡಿನ ಚೆನ್ನಾಗಿರ್ತಿತ್ತು. ತುಂಬ ವಿಡಿಯೋಗಳಿತ್ತು ನೋಡಿ. ದೇವ್ರಿಗೆ ನೋಡಿ ಕೈ ಮುಗಿಯೋದು, ಮತ್ತು ಭಜನೆ ಮಾಡೋದು, ಆಮೇಲೆ ದೇವ್ರ ಮುಂದೆ ಕುಣಿಯೋದು ಜಾಸ್ತಿ ನೋಡ್ಕೊಳ್ಳಿ. ದೇವರೇ ಖಂಡಿತವಾಗ್ಲೂ ಹಿಡಿದು ಬಂದುಬಿಡಬೇಕು ಸಿತಾರಾಗೆ ಆಶೀರ್ವಾದ ಮಾಡೋಕ್ಕೆ. ಅಷ್ಟು ರೀತಿಯಲ್ಲಿ ದೇವ್ರ ಪೂಜೆ ಅಂದರೆ ಭಾರಿ ಇಷ್ಟ. ಈ ರೀತಿಯಲ್ಲೆಲ್ಲ ಸಮಯನ ಅಜ್ಜಿ ಮನೆಯಲ್ಲಿ ಕಂದಮ್ಮ ಚೆನ್ನಾಗಿ ಕಳೀತಾ ಇದ್ದು ನೀವು ನೋಡ್ಬೋದು. 1 ವರ್ಷ ತುಂಬ ಮುಂಚೆನೇ ಆರಂಭಿಸಿದ್ರು ಸಿತಾರ ಅವರು ವಾಕ್ ಮಾಡೋದು. ಈ ಥರ ಟೊಮೊಟೊನ ತೊಗೊಂಬರೋದು, ಎಳ್ಕೊಂಬರೋದು, ಅಲ್ಲಿಂದ ಟೊಮೊಟೊನ ಒರೆಸೋದು. ಅದ್ರ ಜೊತೆಯಲ್ಲಿ ಹಾಡುಗಳು ಬೇರೆ ಹೇಳ್ತಾರೆ ಕಂದಮ್ಮ. ತುಂಬ ಇತ್ತು. ಯಾಕೆ ವಿಡಿಯೋ ಹಾಕಿಲ್ಲ ಅಂದರೆ ತುಂಬ ಉದ್ದಕ್ಕಾಗುತ್ತೆ, ಅದೇ ವಿಷಯ, ಇನ್ನೇನೂ ಇಲ್ಲ. ಆಮೇಲೆ ಅದ್ರ ಬಗ್ಗೆ ನಿಮಗೆಲ್ಲ ಆಸಕ್ತಿ ಇರುತ್ತೋ ಇಲ್ವೋ ನೋಡೋದಕ್ಕೆ ಕಂದಮ್ಮಂದು ಅಂತೇಳಿ ನಾನು ಹಾಕೋಕ್ಕೆ ಹೋಗಿಲ್ಲ. ಈ ರೀತಿಯಲ್ಲಿ ಟೊಮೊಟೊನೆಲ್ಲ ಒರೆಸೋದು, ಮತ್ತು ಬ್ಯಾಸ್ಕೆಟಲ್ಲಿ ಹಾಕೋದು, ತೊಗೊಂಡೋಗಿ ಅದೆಲ್ಲಿತ್ತೋ ಆ ಜಾಗದಲ್ಲಿ ಕರೆಕ್ಟಾಗಿ ಇಟ್ಬಿಡ್ತಾರೆ. ಹಾಗಲ್ಲ ಎತ್ತೋದಕ್ಕೆ, ಆದರೆ ತಳ್ಕೊಂಡು ಹೋಗ್ತಾರೆ ಸಿತಾರ. ಈ ರೀತಿಯಲ್ಲಿ ಅಜ್ಜಿ ಮನೇಲಿ ಸಮಯ ಕಳೆದ್ವಿ. ಹಾಗೆಯೇ ನೀವು ಇಂದಿನ ವಿಡಿಯೋದಲ್ಲಿ ನೋಡಿದ್ರಲ್ಲ, ನಮ್ಮ ಅತ್ತೆ ಮನೆಗೆ ಹೋಗಿ ಬೆಂಗಳೂರಿಗೆ ಬಂದಿದ್ದು 1 ದಿವಸ ಇದ್ವಿ ಅಮ್ಮನ ಮನೆಯಲ್ಲಿ. ಮತ್ತು ಮರುದಿನವೇ ನಾವು ನೋಡಿ ಎಲ್ಲ ಕೆಲಸ ಮುಗ್ದು ಮಾಡಿದಾದ್ಮೇಲೆ ಅವರೇ ಚಪ್ಪಾಳೆ ನೋಡ್ತಾರೆ. ಯಾರ ಹೊಡೆದ್ರೆ ಓಕೆ, ಇಲ್ಲ ಅಂದರೆ ಅವರೇ ಚಪ್ಪಾಳೆ ಹೊಡ್ಕೋತಾರೆ. ಕ್ಲೀನಾಗಿ ಕೆಲಸ ಮಾಡಿದ್ದೀನಿ ಅಂಥೇಳಿ ಅವ್ರಿಗೆ ಏನೋ ಒಂಥರ ಖುಷಿ. ಒಂದು ದಿವಸ ನಮಗೆ ಸಮಯ ಇತ್ತು. ಒಂದು ದಿವಸ ಹಾಗೆ ಇವತ್ತು ಸಂಜೆನೇ ಎಲ್ಲ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೋದ್ವಿ. ಎಲ್ಲಿಗೆ ಅಂತಂದರೆ ಕಂದಮ್ಮನಿಗೆ ಎಲ್ಲೆಲ್ಲ ಕರ್ಕೊಂಡು ಹೋಗಬೇಕು ಅಂತ ನನಗೆ ಆಸೆ ಇತ್ತು ನೋಡಿ.
ಎಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಮನಸ್ಸಲ್ಲಿ ಆಸೆ ಇತ್ತಲ್ಲ ದೇವಸ್ಥಾನಗಳು, ಎಲ್ಲ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗಿದ್ದಾಯಿತು. ಆದರೆ ಇವಾಗ ಮಂತ್ರಾಲಯಕ್ಕೆ ಹೋಗಬೇಕು ಅಂತೇಳಿ ನಮ್ಮ ಪ್ರಯಾಣ ಮಂತ್ರಾಲಯದ ಕಡೆ ಹೊರಟಿದ್ದೀವಿ ಇವಾಗ. ಹಾಗೆಯೇ ಇಲ್ಲಿ ನೀವೇನು ನೋಡ್ತಾ ಇದ್ರಲ್ಲ, ಮಂತ್ರಾಲಯಕ್ಕೆ ಹೊರಡೋ ಸಮಯದಲ್ಲಿ ಈ ಥರ ಕೆಲವೊಂದು ಮುಖ್ಯ ಸ್ಥಳ ಯಾವುದಿದೆ ಅದೆಲ್ಲ ನೋಡ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಇನ್ನೊಂದು ಏನು ಅಂದರೆ, ಎಲ್ಲನೂ ನಾವು ಅಂದ್ಕೊಂಡಿರೋದು ಒಂದಿರುತ್ತೆ, ಹೋಗ್ತಾ ಇರ್ಬೇಕಾದ್ರೆ ಪ್ಲ್ಯಾನ್ಸ್ಗಳೆಲ್ಲ ಚೇಂಜ್ ಮಾಡಿಬಿಡ್ತಾರೆ ನನ್ನ ತವ್ರ ಮನೆಯಲ್ಲಿ. ಅದೇ ಥರನೇ ಕೊನೆಗೆ ಇಲ್ಲಿವರೆಗೂ ಬಂದಿದ್ದೀವಿ, ಇಷ್ಟು ಹತ್ರನೇ ಬಂದಿದ್ದೀವಿ. ಹಾಗೆಯೇ ಹಂಪೆ ನೋಡ್ಕೊಂಡು ಹೋಗ್ಬಿಡೋಣ, ಇಲ್ಲಿವರೆಗೂ ಬಂದು ಅದು ನೋಡ್ಕೊಂಡು ಹೋಗ್ತಾ ಇದ್ದರೆ ಹೇಗೆ ಅಂತ ಹೇಳಿ ಮನೆಯಲ್ಲಿ ಅಕ್ಕ ಅಣ್ಣ ತಮ್ಮ ಎಲ್ಲ ಡಿಸೈಡ್ ಮಾಡಿದ್ರು. ಕೊನೆಗೆ ಅಲ್ಲಿಂದ ಬಂದು ಜರ್ನಿ ಎಲ್ಲ ಮಾಡಿದ್ವಲ್ಲ, ಹೊಟ್ಟೆಗೆ ಉಪಹಾರನ ಊಟ ಮಾಡೋಣ ಅಂತೇಳಿ ಒಂದು ಹೋಟೆಲ್ ಬಂದ್ವಿ. ಹೊಸಪೇಟೆ ಅನಿಸುತ್ತೆ. ಅಲ್ಲಿ ಯಾರನ್ನೋ ಕೇಳಿದ್ವಿ ನಾವು, ಎಲ್ಲಿದೆ ಚೆನ್ನಾಗಿರೋ ಊಟ ಅಂದಾಗ ಈ ರೆಸ್ಟೋರೆಂಟ್ ಹೇಳಿದ್ರು. ಯಾಕೆ ನಾನು ಕೆಲವೊಮ್ಮೆ ನಾನು ವಿಡಿಯೋಗಳಲ್ಲಿ ಹೇಳೋದಿಲ್ಲ ರೆಸ್ಟೋರೆಂಟ್ ಬಗ್ಗೆ ಅಂತಂದರೆ, ನೋಡಿ ಕೆಲವೊಮ್ಮೆ ಒಂದೊಂದು ಕಡೆ ಊಟ ಚೆನ್ನಾಗಿರುತ್ತೆ, ಒಂದೊಂದು ಕಡೆ ಅವ್ರ ಸರ್ವಿಸ್ ಚೆನ್ನಾಗಿರಲ್ಲ, ಏನಾದರೂ ಒಂದು ಇದು ಇರುತ್ತೆ. ಪಾಪ ಇವಾಗ ನನ್ನ ವಿಡಿಯೋನ ನೋಡಿ ನಾನೊಂದು ಹೇಳಿ ಅದು ನಾವು ಸವಿತಾ ಅವ್ರು ಇಲ್ಲಿ ಹೋಗಿದ್ರಲ್ಲ, ಹೋಗಿ ನಾವು ಒಂದು ಸಲ ಸೇವನೆ ಮಾಡೋಣ, ನಿಜ ಹೇಳ್ತಾರೆ ಅಂತೇಳಿ ನಂಬಿಕೆಯಿಂದ ಹೋಗಿರ್ತಾರಲ್ವ ಕೆಲವೊಮ್ಮೆ. ಸೊ ಆ ಕಾರಣದಿಂದ ಅವ್ರು ಎಷ್ಟು ದೂರದಿಂದ ಎಲ್ಲಿಂದ ಹೋಗಿರ್ತಾರೋ, ಮತ್ತು ಈ ಎಲ್ಲದನ್ನು ಪ್ರಯಾಣ ಮಾಡೋ ಟೈಮಲ್ಲಿ ಹೊಟ್ಟೆ ಹಸಿವು ಬಂದಾಗ ಯಾರ ಕೈಲೂ ತಡ್ಕೊಳೋದಕ್ಕಾಗಲ್ಲ, ಆ ಥರ ಇರುತ್ತೆ. ಆ ಕಾರಣದಿಂದ ಅದು ಖಂಡಿತವಾಗ್ಲೂ ತುಂಬ ಚೆನ್ನಾಗಿದ್ದು ಎಲ್ಲ ಇದ್ದರೆ ನೆಕ್ಸ್ಟ್ ಟೈಮ್ ನನ್ನ ತವ್ರ ಮನೆಗೆ ಬಂದರೆ ಎಲ್ಲದನ್ನು ಹೋಗಿ ನನಗೆ ತುಂಬ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ನಿಮಗೆ ಹೆಸರು ಹೇಳ್ತೀನಿ, ಓಕೆನಾ? ಆದರೆ ಇಲ್ಲೂ ತುಂಬ ಚೆನ್ನಾಗಿತ್ತು, ಆದರೆ ಮರ್ತೋಗಿದ್ದೀನಿ ಹೆಸರು ಅಷ್ಟೇ. ಯಾಕಂದರೆ ಹೋಗ್ಬೇಕಾದ್ರೆ ಇದರಲ್ಲಿ ಯಾವುದು ನೋಡ್ಕೊಂಡಿರೋದಿಲ್ಲ, ಯಾವ ಹೋಟೆಲು ಏನು ಅಂತಲ್ಲ. ಬಟ್ ಇಲ್ಲಿ ಚೆನ್ನಾಗಿತ್ತು, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ರುಚಿಕರವಾಗಿತ್ತು. ಹಾಗೆಯೇ ಸರ್ವಿಸು ಪರವಾಗಿಲ್ಲ. ಹಾಗೆಯೇ ಬಂದೇ ಬಿಟ್ವಿ ನೋಡಿ, ಮಾತಾಡ್ಕೊಂಡು ಹಂಪೆಗೆ ಬಂದೇ ಬಿಟ್ವಿ. ಇದ್ರ ಬಗ್ಗೆಲ್ಲ ಇತಿಹಾಸಗಳು ನಾವು ಹೇಳಬೇಕು ಮಾಡಬೇಕು ಅಂದರೆ ದಿನಗಳು ಹೋಗೋದೇ ಗೊತ್ತಾಗಲ್ಲ. 5 ದಿನ ಆದ್ರೂ ಸಾಕಾಗಲ್ಲ ನಮಗೆ ನೋಡೋದಕ್ಕೆ, ಅಷ್ಟು ಇರುತ್ತೆ ಇಲ್ಲಿ. ಹಾಗೆಯೇ ಇದ್ರ ಬಗ್ಗೆ ಇತಿಹಾಸನೇ ಎಷ್ಟು ದೊಡ್ಡ ಇತಿಹಾಸ ಅಲ್ವಾ, ಹಾಗಿತ್ತು. ಹಾಗೆಯೇ ಇಲ್ಲಿ ನಾನು ದೇವಸ್ಥಾನಕ್ಕೆ ಹೊರಡೋದಕ್ಕಾಗಿಲ್ಲ, ಯಾಕಂದರೆ ಇದನ್ನೆಲ್ಲ ನೋಡೋದಕ್ಕೆ ತುಂಬ ಸಮಯ ಬೇಕು. ಯಾಕಂದ್ರೆ ನಮ್ಮಲ್ಲಿ ಇದ್ದಿದ್ದು ಸ್ವಲ್ಪ ಕೆಲವೊಮ್ಮೆ ಚಿಕ್ಕ ಸಮಯ ಇದ್ದಿದ್ದು, ಆ ಕಾರಣದಿಂದ ಬರೀ ಎಲ್ಲರೂ ಹೋದ್ರು. ಈ ಸಮಯದಲ್ಲಿ ನಾನು ಹೋಗಬೇಕು ಅಂದ್ಕೊಂಡ್ರೆ ಬಿಸಿಲು ಅತಿ ಜಾಸ್ತಿ ಇತ್ತು, ಮತ್ತು ಕಂದಮ್ಮ ಹಾಲು ಕುಡಿಬೇಕು ಅಂದರು ಅನ್ನೋ ಕಾರಣದಿಂದ ನಾನು ಒಬ್ಬಳೇ ಕಾರಲ್ಲಿ ಇರ್ತೀನಿ, ನೀವೆಲ್ಲ ಹೋಗ್ಬಿಟ್ಟು ಬನ್ನಿ ಅಂತ ಅಂದಿದ್ದಾಯಿತು. ಅಮ್ಮನೂ ನನ್ನ ಜೊತೆಲೇ ಇದ್ಬಿಟ್ರು, ಅಮ್ಮ ನಾನು ಕಾರಲ್ಲೇ ಇದ್ವಿ. ಕೆಲವು ಅಲ್ಲಿ ಹಾಲು ಕುಡಿಸಿದ ನಂತರ ಸ್ವಲ್ಪ ಮಾತ್ರ ಮುಖ್ಯ ಸ್ಥಳವನ್ನು ಮಾತ್ರ ನೋಡಿದೆ. ಇವರೆಲ್ಲ ತವ್ರ ಮನೆಯವರೆಲ್ಲ ಹೋಗಿ ನೋಡ್ಕೊಂಬಂದರು. ಹಾಗೆಯೇ ನಿಮಗಂತೂ ಇವತ್ತಿನ ವಿಡಿಯೋ ತುಂಬ ಹಾಗೆ ನೀವು ನೋಡ್ತಾ ಇರಿ, ನನ್ನ ಧ್ವನಿನ ಕೇಳಿಸ್ಕೊಳ್ಳಿ, ಓಕೆನಾ? ಹಂಪೆನ ನೋಡ್ತಾ ಇರಿ, ನನ್ನ ಧ್ವನಿನ ಕೇಳಿಸ್ಕೊಳ್ಳಿ. ಇವತ್ತಂತೂ ನಿಮ್ಮೆಲ್ಲರಿಗೂ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಎಷ್ಟು ದಿವಸದಿಂದ ನಾನು ಕಾತುರದಿಂದ ಕಾಯ್ತಾ ಇದ್ದೆ ಗೊತ್ತಾ, ನಿಮ್ಮೆಲ್ಲರ ಕುತೂಹಲದ ಕಾರ್ಯ ಇದು. ಯಾಕಂದರೆ ಕುತೂಹಲದ ಸಂಗತಿ ಯಾಕೆ ಅಂತಂದರೆ ನೀವೆಲ್ಲರೂ ಕಾಯ್ತಾ ಇದ್ರಿ, ಸವಿತಾ ಎಲ್ಲೋಗಿದ್ದೀರಾ, ಎಲ್ಲಿರ್ಬೋದು ನೀವು, ಬೆಂಗಳೂರಲ್ಲಿರ್ಬೋದಾ, ಅಥವಾ ಭಾರತಕ್ಕೆ ವಾಪಸ್ ಬಂದುಬಿಟ್ರಾ, ಇಲ್ಲ ಅಲ್ಲೇ ಯಾವುದಾದ್ರೂ ಹೊಸ ಮನೆ ಮಾಡ್ಕೊಂಡಿದ್ದೀರಾ, ಇಲ್ಲ ಮೈಸೂರು ಬಂದಿದ್ದೀರಾ ಅನ್ನೋದೆಲ್ಲ ನಿಮ್ಗೆ ಎಷ್ಟೊಂದು ಪ್ರಶ್ನೆ ಇತ್ತಲ್ಲ. ಯಾಕೆ ಸವಿತಾ ವಿಡಿಯೋನೇ ಹಾಕ್ತಾಯಿಲ್ಲ, ಇಷ್ಟು ದಿವಸ ತೊಗೋತಾ ಇದ್ದಾರೆ ನಮ್ಗೆ ಹೇಳೋದಕ್ಕೆ ವಿಷಯನ ಅಂತ. ಅದು ನಿಮಗೆಷ್ಟು ಇವಾಗ ಕುತೂಹಲ ಇದೆ ನೋಡಿ, ಇದಕ್ಕಿಂತ ಎರಡರಷ್ಟು ಮನಸ್ಸೊಳಗಡೆ ನನಗೆ ತುಂಬಾ ಭಾರ ಇತ್ತು. ಯಾಕಂದ್ರೆ ನಾನು ತವ್ರ ಮನೇಲಂತೂ ಹೇಳಿಬಿಟ್ಟಿದ್ದೆ, ಯಾರಿಗೂ ಅಕ್ಕಪಕ್ಕದಲ್ಲಿ ಸದಾ ನೀವು ಹೇಳಬಾರ್ದು, ನಾನು ಯೂಟ್ಯೂಬಲ್ಲಿ ನನ್ನ ಜನಕ್ಕೆ ಹೇಳೋವರೆಗೂ ಖಂಡಿತವಾಗ್ಲೂ ನೀವು ಹೇಳ್ಬಾರ್ದು ಅಂತ. ಅಂದರೆ ನಿಮ್ಮ ಬಗ್ಗೆ ಅಷ್ಟು ಗೌರವ, ಅಷ್ಟು ಪ್ರೀತಿ ಇದೆ ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ. ಅಕ್ಕಪಕ್ಕದಲ್ಲಿ ನಮ್ಗಳಿಗೆ ಗೊತ್ತಿರೋರ್ಗೆ ಹೇಳ್ಬಾರ್ದು ಅನ್ನಂದರೆ ಆಗೋದೇ ಇಲ್ಲ. ಇಲ್ಲಿ ಅಣ್ಣ ತಮ್ಮ ಎಲ್ಲ ಹೋಗಿ ನೋಡ್ಕೊಂಬರ್ತಾಯಿದ್ರು, ಹೇಗಿದೆ ಏನೇನು ಅಂತೆಲ್ಲ ಹೇಳಿ, ಆಗೋದೇ ಇಲ್ಲ. ಆದರೆ ಆಗೋ ಥರ ಮಾಡಿದ್ದೀನಿ ಅಂದರೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಅಭಿಮಾನ ಇರ್ಬೋದು ನನಗೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮನಸ್ಸಲ್ಲಿ ಒಂದು ಭಾರ ಥರ ಇತ್ತು, ಯಾವಾಗ ನಿಮ್ಮ ಹತ್ರ ಹೇಳ್ತೀನಿ, ಯಾವಾಗ ಹೇಳ್ಬಿಡಬೇಕು, ದಿನಕ್ಕೆ ಕಾಯ್ತಾ ಇದ್ದೆ. ಅದು ಇವಾಗಂತೂ ವಿಡಿಯೋ ಹಾಕಿದ ನಂತರ ದಿನವೂ ಕಾಯ್ತಾ ಇದ್ದೆ ನಾನು. ಇವಾಗ ಎಲ್ಲಿ ಹೊರಟಿದ್ದೀವಿ ಅಂದರೆ ಕಲ್ಲಿನ ರಥ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲರೂ ಹೆಂಗಸರೇ ವೆಹಿಕಲ್ಸ್ನ ಓಡಿಸ್ತಾರೆ, ಅದೊಂದು ಭಾರಿ ಖುಷಿ ಆಯಿತು ನನಗೆ. ಈ ಥರ ಕುತೂಹಲ ಆಯಿತು. ಕಂದಮ್ಮನಿಗೆ ಕಂದಮ್ಮನ್ನ ತೋರಿಸ್ಬಿಡ್ಬೇಕು ನಿಮಗೆ, ಇವಾಗ ಹೇಗಿದ್ದಾಳೆ ಕಂದಮ್ಮ ದಿನ ಆಗ್ತಾ, ಹಾಗೆಯೇ ಏನೆಲ್ಲ ಆಯಿತು ಚೇಂಜಸ್ ನಮಗೆ ಅನ್ನೋದೆಲ್ಲ ಹೇಳಬೇಕು ಅಂತ ಕಾತುರದಿಂದ, ನಿಮಗಿಂತ ಎರಡರಷ್ಟು ಕಾತುರದಿಂದ ಕಾಯ್ತಾ ಇದೆ.
ಇವತ್ತು ಖಂಡಿತವಾಗ್ಲೂ ಮನಸ್ಸು ತುಂಬಾ ಭಾರ ಇಳಿಯುತ್ತೆ, ಖುಷಿ ಆಗುತ್ತೆ. ಮತ್ತು ನಿಮ್ಮೆಲ್ಲರ ಕುತೂಹಲಕ್ಕೆ ಇವತ್ತು ಫುಲ್ ಸ್ಟಾಪು. ಯಾಕಂದರೆ ಉತ್ತರ ಕೊಡ್ತೀನಿ. ವಿಡಿಯೋನ ಖಂಡಿತವಾಗ್ಲೂ ಒಂದು ಚೂರು ಆ ಕಡೆ ಈ ಕಡೆ ಇದು ಮಾಡಬೇಡಿ. ಯಾಕಂದರೆ ತುಂಬ ವಿಷಯ ಇದರಲ್ಲಿ ಇದೆ. ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಆಗಿದ ನಂತರ ದೇವಸ್ಥಾನಕ್ಕೆ ಹೋಗ್ತೀವಿ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಬೆಳ್ಳಾರಿ ಈ ಕಡೆ ಎಲ್ಲ ತುಂಬ ಜನ ನನಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ತುಂಬ ತುಂಬ ಖುಷಿಯಾಯಿತು. ಏನಪ್ಪ ಎಲ್ಲೆಲ್ಲೆಲ್ಲ ಇದ್ದಾರೆ ನಮ್ಮನ್ನ ನೋಡೋದಕ್ಕೆ ಅಂತ ಹೇಳಿ. ಆಮೇಲೆ ಇನ್ನೊಂದು ಸಬ್ಸ್ಕ್ರೈಬರ್ ಸಿಕ್ಕಿದಾಗ ಇನ್ನೊಂದು ನನಗೆ ಹಲವಾರು ವಿಷಯಗಳನ್ನ ಹೇಳ್ತಾರೆ. ಯಾವ ರೀತಿಯಲ್ಲಿ ಅವ್ರು ನನ್ನ ವಿಡಿಯೋನ ನೋಡ್ತಾರೆ. ಆಮೇಲೆ ಕಾಫಿ ಮಾಡ್ಕೊಂಬಂದು ಕೈಯಲ್ಲಿ ಇಟ್ಕೊಂಡು ಸಂಜೆ ವೇಳೆಯಲ್ಲಿ ಕಾಯ್ತಾ ಇರ್ತಾರಂತೆ ವಿಡಿಯೋ ಬರುತ್ತೆ ಅಂತೇಳಿ. ನೋಡಿ ಕಂದಮ್ಮಂದು ಖುಷಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಕಡಿಮೆನೇ ಇಲ್ಲ. ಇಲ್ಲಿ ನಿಜವಾಗ್ಲೂ ಸಮಯ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲ್ಲ, ಸಾಕೇ ಆಗಲ್ಲ. ಎಷ್ಟು ಸ್ಥಳ ಇದೆ ನೋಡೋದಕ್ಕೆ. ಇಲ್ಲಂತೂ ಅದ್ಭುತವಾಗಿತ್ತು ಈ ಸ್ಥಳ ಮಾತ್ರ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ. ಅದರಲ್ಲೂ ಅಮ್ಮ ಅದು ಮತ್ತು ಮೊಮ್ಮಗಳದ್ದು ತಡೆಯೋದಕ್ಕೆ ಆಗ್ತಾಯಿರಲಿಲ್ಲ. ಭಾರಿ ಖುಷಿ ಸಿತಾರಾಗೆ. ಎಲ್ಲರನ್ನೂ ಪರಿಸರ ನೋಡಿ ಮತ್ತು ಇದನ್ನೆಲ್ಲ ಒಂದೊಂದು ಕಲ್ಲು ಮೇಲೇನೂ ಕೈ ಇಟ್ಟು ನೋಡ್ತಾಯಿದ್ರು ಕಂದಮ್ಮ. ಹೀಗಿತ್ತು. ಮತ್ತು ಇದು ಕಲ್ಲಿನ ರಥ ನೀವು ನೋಡಿರ್ತೀರ ಅಂದ್ಕೊಂಡಿರ್ತೀನಿ. 50 ರೂಪಾಯಿ ನೋಟಲ್ಲಿ ಅಥವಾ 5 ರೂಪಾಯಲ್ಲೆಲ್ಲ ಇರುತ್ತಲ್ಲ ಇದು ಈ ರಥ. ಓಕೆ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದಿರುತ್ತಲ್ವ 50 ರೂಪಾಯಿ ಮತ್ತು 5 ರೂಪಾಯಿ. 10 ರೂಪಾಯಲ್ಲಿ ಇರುತ್ತಾ ಗೊತ್ತಿಲ್ಲ ನನಗೆ. ಹಾಗೆಯೇ ಮಂತ್ರಾಲಯಕ್ಕೆ ಬಂದೇ ಬಿಟ್ವಿ. ಮಂತ್ರಾಲಯ ಪಕ್ಕದಲ್ಲೇ ಜಸ್ಟ್ ನಾವು ನಡ್ಕೊಂಡು ಹೋಗೋ ರೀತಿಯಲ್ಲಿ ಇದ್ದಿದ್ದಂಥ ಒಂದು ಹೋಟೆಲಲ್ಲಿ ಸ್ಟೇ ಮಾಡಿದ್ವಿ ನಾವು. ಇಲ್ಲಿ ನೋಡ್ಬೋದು, ಯಾವುದೇ ಕಾರಣಕ್ಕೂ ಬುಕ್ಕಿಂಗ್ ಆಗಲಿ ಏನೂ ನಾವು ಮಾಡಿರಲಿಲ್ಲ. ಮಂತ್ರಾಲಯಕ್ಕೆ ಬಂದು ಪೂಜೆಗೆ ಎಲ್ಲ ಹೋಗಬೇಕು. ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಇವಾಗ ಏನು ಹೇಳ್ತಾ ಇದೆ ಅಂತಲೇ ಮರ್ತೋಗ್ಬಿಟ್ಟೆ ನಿಜವಾಗ್ಲೂ ನಾನು. ನೋಡಿ, ಇದೇ ಥರ ಮನಸ್ಸಲ್ಲಿ ಏನೋ ಇದ್ದರೆ ಅದನ್ನು ಹೇಳ್ಬಿಡ್ಬೇಕು ಅನ್ನೋ ಖುಷಿಗೆ ಏನು ಮಾತಾಡ್ತೀವಿ ಅಂತಲೇ ಗೊತ್ತಾಗಲ್ಲ. ಬಿಡಿ, ಪರವಾಗಿಲ್ಲ, ನೀವು ತಾನೇ ನನ್ನ ಪ್ರೀತಿಸೋರು. ತಪ್ಪು ಮಾಡಿದ್ರೇನೋ ನೀವು ಖಂಡಿತವಾಗ್ಲೂ ಕ್ಷಮೆ ಮಾಡ್ತೀರಾ ನನಗೆ. ಈ ರೀತಿಯಲ್ಲಿ ಎಲ್ಲ ರೆಡಿ ಆಗ್ತಾಯಿದ್ರು. ರಾಯರ ಪೂಜೆಗೆ ಹೋಗೋಣ ಅಂತ ಹೇಳಿ, ರಾಯರನ್ನ ನೋಡೋಣ ಅಂತ ಹೇಳಿ. ಅದರಲ್ಲೂ ನನಗಂತೂ ತುಂಬ ಖುಷಿ, ಕಂದಮ್ಮನ ಕರ್ಕೊಂಡೋಗಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿ. ಮತ್ತು ಅವ್ರು ಹೋಟ್ಲವ್ರು ಹೇಳಿಬಿಟ್ರು, ನೀವು ಇವಾಗೇನೋ ಕಾರ್ ತೆಗೆದ್ರೆ ಅದು 2 ಕಾರ್ ತೆಗೆದ್ರೆ ನೀವು ಖಂಡಿತವಾಗ್ಲೂ ಬೇರೆಯವ್ರು ಬಂದು ಹಾಕ್ಬಿಡ್ತಾರೆ, ಆಮೇಲೆ ನಮ್ಮನ್ನ ಕೇಳಬಾರ್ದು ಅಂತ ಹೇಳಿಬಿಟ್ರು. ಆ ಕಾರಣದಿಂದ ಆಟೋನ ಅಲ್ಲೇ ಹಾಕಿ, ತುಂಬ ತೀರ ಹತ್ರನೇ, ಆದರೆ ಅಮ್ಮನಿಗೆ ಆಗಲ್ವಲ್ಲ ನಡೆಯೋದಕ್ಕೆ, ಅದಕ್ಕೇನೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಾವು. ನಾನು ಯಾವುದೇ ನೀವು ವಿಡಿಯೋದಲ್ಲಿ ನೋಡಿದ್ರು ಇಷ್ಟೇ ಸರಳವಾಗಿರೋದು. ನಾನು ಹೇಗಿರ್ತೀನಿ ಹಾಗೇ. ನಾನಂತೂ ವಿಡಿಯೋನ ನೋಡಿ ಅಂದ್ಕೊಂಬಿಟ್ಟು ಸವಿತಾ ಇನ್ನಿಷ್ಟು ಸಿಂಪಲ್ ಅಂತ. ನಾನು ಯಾವಾಗಲೂ ಇರೋದು ಹಾಗೆ. ನೀವು ಯಾರು ನೋಡ್ತೀರಾ ನಿಮ್ಮೆಲ್ಲರಿಗೂ ಗೊತ್ತಿದೆ ನನ್ನ ಬಗ್ಗೆ. ಈ ರೀತಿಯಲ್ಲಿ ಅದು ಇವತ್ತಂತೂ ರಾಯರ ಪೂಜೆ ಆಗಿದ ನಂತರ ನಿಮಗೆ ಈ ವಿಷಯನ ಹೇಳ್ತೀನಲ್ಲ, ತುಂಬ ಖುಷಿ ಆಗುತ್ತೆ. ಹಾಗೆ ಮಂತ್ರಾಲಯನಲ್ಲಿ ಇದೂ ಸಿಕ್ತು, ತೀರ್ಥನೂ. ಒಂದು ನಾವು ಬಾಟಲ್ ತೊಗೊಂಡೋಗಿ ಕೊಟ್ಟರೆ, ಅಥವಾ ನಮ್ಮ ಹತ್ರ ಬಾಟ್ಲೇನ ಇತ್ತು ಅಂದರೆ ನಾವು ಬಾಟ್ಲಲ್ಲಿ ತೀರ್ಥನ ಹಾಕ್ಸ್ಕೊಂಬರ್ಬೋದು. ಯಾಕೆ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಹೊಸ ಮನೆಗೆ ಎಲ್ಲ ದೇವಸ್ಥಾನದ್ದು ತೀರ್ಥಗಳು ಬೇಕಲ್ವ, ಹಾಗೆಯೇ ಎಲ್ಲ ತೊಗೋತಾ ಇದ್ದೀನಿ. ತಮ್ಮ ಅಕ್ಕನ ಮಕ್ಕಳನ್ನ ಕಾಯ್ತಾ ಇದೆ, ಬಂದರು ಅವರು. ಇಲ್ಲಿಂದ ಹೊರಡುವಂಥ ಸಮಯ ಇವಾಗ ಮಂತ್ರಾಲಯದಿಂದ. ಹಾಗೆಯೇ ಮಂತ್ರಾಲಯಕ್ಕೆ ಬಂದು ಒಂದು ಫೋಟೋ ತೊಗೋದೇ ಇದ್ದರೆ ಹೇಗೆ ಹೇಳಿ. ಈ ಥರ ಫೋಟೋ ತೊಗೊಂಡು ಹಾಗೆ ಮಂತ್ರಾಲಯನಲ್ಲೇ ಊಟನ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಇವತ್ತು ಖುಷಿ ಆಗುತ್ತೆ ಮನಸ್ಸಿಗಂತೂ. ತುಂಬ ಖಂಡಿತವಾಗ್ಲೂ ತುಂಬಾ ನಿಮಗೆ ಖುಷಿ ಆಗುತ್ತೆ ಅನಿಸುತ್ತೆ. ಹಾಗೆಯೇ ಹೇಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಈ ವಿಷಯಕ್ಕೆ ಎಷ್ಟು ಕಾತುರದಿಂದ ಕಾಯ್ತಾ ಇದೆ ಗೊತ್ತಾ, ಹೇಳಬೇಕು ನಿಮಗೆ ಅಂತೇಳಿ. ಹಾಗೆಯೇ ಇಲ್ಲಂತೂ ಯಾವಾಗಲೂ ಮಂತ್ರಾಲಯಕ್ಕೆ ಬಂದಾಗ ಇಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತಿದ್ರೆ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಶಾಂತಿ ಸಿಗುತ್ತೆ. ಹಾಗೆ ಕಂದಮ್ಮನ ಜೊತೆಯಲ್ಲಿ ಸ್ವಲ್ಪ ನೀರಲ್ಲೆಲ್ಲ ಆಟ ಆಡ್ಕೊಂಡು ಹಾಗೆ ಎಲ್ಲ ಮಾತಾಡ್ಕೊಂಡು ಇವಾಗ ಹಾಗೆ ಕೇಳಿಸ್ಕೊಳ್ಳಿ. ಪೂಜೆ ಮಾಡಿರುವ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರದೇ ಏಕಶಿಲಾ ಬೃಂದಾವನ, ಒಂದೇ ಕಲ್ಲಲ್ಲಿ ಸ್ಥಾಪನೆ ಮಾಡಿರುವಂತಹ ಬೃಂದಾವನ ಇದು. ರಾಘವೇಂದ್ರ ಸ್ವಾಮಿಗಳವರು ಅಪ್ಪಣ್ಣ ಆಚಾರ್ಯರಿಗೆ ಜ್ಯೋತಿ ರೂಪದಿಂದ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿರುವಂತಹ ಸ್ಥಳ. ಇಲ್ಲಿ 650 ವರ್ಷ ಹಿಂದೆ ಕಾಲದಲ್ಲಿ ಶ್ರೀಪಾದರಾಜರು ರಾಘವೇಂದ್ರ ಸ್ವಾಮಿಗಳವರ ಹಿಂದಿನ ಜನ್ಮ ವ್ಯಾಸರಾಜರ ಗುರುಗಳು ಬಂದು ಶ್ರೀಪಾದರಾಜರು ದೊಡ್ಡ ಮಹಾನುಭಾವರು. ಅವರು ಬೃಂದಾವನದಿಂದಗಡೆ ಒಂದು ಅರಳಿ ಗಿಡ ಹಾಕಿದ್ರು, ಅಶ್ವತ್ಥ ನಾರಾಯಣ ವೃಕ್ಷ. ಅದು 20 ವರ್ಷಕ್ಕೆ ನದಿ ಪ್ರವಾಹ ತುಂಬ ಬಂದಾಗ ನದಿಯಲ್ಲಿ ಹೋಗಿದೆ. ಅಲ್ಲಿ ಎದುರುಗಡೆ ನೋಡಬೇಕು, ಶ್ರೀಪಾದರಾಜರೇ ಪ್ರತಿಷ್ಠೆ ಮಾಡಿರುವ ಉಗ್ರ ನರಸಿಂಹದೇವರು ಈ ಸ್ಥಳದಲ್ಲಿ ಸ್ಥಾಪನೆ ಮಾಡಿ ಮುಳುಬಾಗಿಲು ಕೋಲಾರ ಡಿಸ್ಟಿಕ್ಕಲ್ಲಿ ಬೃಂದಾವನ ಪ್ರವೇಶಕ್ಕೆ ಹೋಗಿದ್ದಾರೆ. ಅಪ್ಪಣ್ಣಾಚಾರ್ಯರು ನಿತ್ಯ ಸಂಸ್ಕೃತ ಪಾಠ ಹೇಳಿಸ್ಕೊಡ್ತಾ ಇದ್ದರು. ಪಾಠದ ನಂತರ ಶಿಷ್ಯಂದ್ರನ್ನು ತಮ್ಮ ಮನೆಯಲ್ಲಿ ಕಳಿಸಿದಾಗ
ಭಗವತಿ ಭಿಕ್ಷಾಂ ದೇಹಿ ಅಂತೇಳಿ ಭಿಕ್ಷಾ ತಂದಂತಹ ಅಕ್ಕಿಯನ್ನು ಒಂದು ಮಡಿ ವರ್ಷದಲ್ಲಿ ಗಂಟಾಕಿ ಹಿಂದಗಡೆ ಅರಳಿ ಗಿಡ ಇತ್ತು, ಆ ಗಿಡ ಕೊಂಬಿ ತೂಗಾಡ್ತಾ ಇದ್ರು. ಅಲ್ಲಿ ನರಸಿಂಹದೇವರಿಗೆ, ಇಲ್ಲಿ ಎದುರುಗಡೆ ನೋಡಿ ವ್ಯಾಸರಾಜರೇ ಪೂಜೆ ಮಾಡಿರುವ ಹನುಮನ್ ದೇವರು ನೋಡ್ರಿ, ಹನುಮನ್ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ರು. ಅಭಿಷೇಕ ಮಾಡಿರುವ ತೀರ್ಥವನ್ನ ಆ ಅಕ್ಕಿಗೆ ಪ್ರೋಕ್ಷಣೆ ಮಾಡಿದಾಗ ಬೆಂಕಿ ಇಲ್ಲಾಗಿ ಅನ್ನ ಆಗೋದಾದ ಕಾರಣ ಊರ ಹೆಸರು, ಹಳೆ ಕಾಲದ ಹೆಸರು ಭಿಕ್ಷಾಲಯ, ಈಗ ಎಲೆ ಬಿಚ್ಚಾಲಯ ಅಂತ ಆಗಿದೆ. ಅದೇ ದೇವರಿಗೆ ನೈವೇದ್ಯ ಕೇಳಿಸೋದ್ರಲ್ಲ ಎಷ್ಟು ಚೆನ್ನಾಗಿ ಕಿವಿಗಳು ಹೇಗೆ ತಂಪಗಾಗುತ್ತೆ ನೋಡಿ ಅವ್ರು ಹೇಳ್ತಾ ಇರ್ಬೇಕಾದ್ರೆ ದೇವ್ರ ಬಗ್ಗೆ ಎಲ್ಲ. ಹಾಗೆಯೇ ಕಂದಮ್ಮಂದು ಆಟ ಪಾಠ ಇಲ್ಲೂ ಒಂದು ಸ್ವಲ್ಪ ಹೊತ್ತಾಯಿತು. ಹಾಗೆ ಎಲ್ಲ ಮುಗಿಸ್ಕೊಂಡು ಬೆಂಗಳೂರು ಬಂದುಬಿಟ್ವಿ. ಬೆಂಗಳೂರು ಬಂದಿದ ನಂತರ ಒಬ್ಬಟ್ಟು ತಿನ್ನಬೇಕು, ಜೋಳದ ರೊಟ್ಟಿ ತಿನ್ನಬೇಕು ಅಂದರೆ ಈ ಥರ ನೆನಪಾಗ್ಬಿಡುತ್ತೆ. ಇವಾಗಂತೂ ನಮ್ಮ ಬೆಂಗಳೂರಲ್ಲಿ ಕೇಳೋಂಗೇ ಇಲ್ಲ, ಎಲ್ಲ ಕಡೆನೂ ಇರುತ್ತೆ. ಇದು ಜಯನಗರಲ್ಲಿದೆ ಅಲ್ವಾ, ಜಯನಗರಲ್ಲಿ ಬಂದಿದ್ದೀವಿ ಊಟಕ್ಕೆ ಅಂತೇಳಿ. ಕಂದಮ್ಮನಿಗೆ ಖುಷಿ, ಯಾಕಂದರೆ ಮತ್ತೆ ಸಮಯನೇ ಇಲ್ಲ ಪಾಪ, ಎಲ್ಲ ನನ್ನ ಜೊತೆಯಲ್ಲೇ ಎಲ್ಲರೂ ಪ್ರಯಾಣ ಮಾಡ್ತಾಯಿದ್ದಾರೆ, ಮತ್ತು ಅವ್ರವ್ರದ್ದು ಇರೋ ಕೆಲಸಗಳನ್ನೆಲ್ಲ ಬಿಟ್ಟು ನನ್ನ ಜೊತೆಲಿದ್ದಾರೆ. ಆ ಕಾರಣದಿಂದ ಬೇಡ ಇಲ್ಲೇ ಹೋಗಿ ಊಟ ಮಾಡೋಣ ಅಂತ. ಯಾವಾಗಲೂ ಅಷ್ಟೇ, ಅದು ಸಿಚುವೇಶನ್ ಆಗಿ ಮಾಡುತ್ತೋ ಇಲ್ಲ ಪರಿಸ್ಥಿತಿನೋ ಗೊತ್ತಿಲ್ಲ ನನಗೆ. ನಾನು ಯಾವಾಗಲೂ ಇಲ್ಲಿಗೆ ಬಂದು ಹೊರಡೋವಂಥ ಸಮಯ ಅಥವಾ ಏನಾದರೂ ಆದಾಗ ಕೊನೆ ಮೂಮೆಂಟ್ಸಲ್ಲಿ ಇಲ್ಲಿಗೆ ಬಂದು ಊಟ ಮಾಡ್ಕೊಂಡು ಹೋಗೋ ಥರನೇ ಆಗುತ್ತೆ. ಅದೇನು ಅಂತ ನನಗೆ ಗೊತ್ತಿಲ್ಲ. ಈ ಸಲನೂ ಅದೇ ಥರನೇ ಬಂದು ಇವ್ರ ಊಟ ಅಂತೂ ಹೇಳಂಗೆ ಇಲ್ಲ ಬಿಡಿ. ಜೋಳದ ರೊಟ್ಟಿ, ಒಬ್ಬಟ್ಟು ಖಂಡಿತವಾಗ್ಲೂ ಚಪಾತಿ ಥರನೇ ಇರುತ್ತೆ, ಮುಖ ಕಾಣಿಸ್ಬೇಕು ಆ ರೀತಿನಲ್ಲಿ ಇರುತ್ತೆ. ಹಪ್ಳ ಎಲ್ಲನೂ ಹಾಗೆ ಸ್ವಲ್ಪ ಹೋಗ್ತಾ ಫಸ್ಟ್ ಟೈಮ್ ನಾವು ಬಂದಿದ್ವಿ. ಆವಾಗ ಭಾರಿ ಚೆನ್ನಾಗಿತ್ತು. ಇಲ್ಲಿ ಸರ್ವೀಸ್ ಬಗ್ಗೆ ಅಂತೂ ಹೇಳಂಗೆ ಇರಲಿಲ್ಲ. ಅವ್ರ ಸರ್ವೀಸ್ಗೆ ಅವಾಗವಾಗ ಬರಬೇಕು ಅನಿಸ್ತಿತ್ತು. ಅವಾಗವಾಗ ಚೇಂಜ್ ಆಗ್ತಾನೇ ಇರ್ತಾರೆ ಅನ್ಕೋತೀನಿ ಸರ್ವೀಸ್ ಮಾಡೋರು, ಇವರು ಹಾಗೋ ಹೀಗೋ ಎಲ್ಲ ಕತೆಗಳನ್ನ ಮಾತಾಡ್ಕೊಂಡು ಊಟದಲ್ಲಿ ಹುಷಾರಾಗಿ ನೀನು ಹೋಗು, ಎಲ್ಲ ಎತ್ತಿಟ್ಕೋ, ಪ್ಯಾಕಿಂಗ್ ಮಾಡ್ಕೋ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಿತಾರ ನಾನು ಮಿಸ್ ಮಾಡ್ಕೋತಾ ಇದ್ದಿದ್ದ ಬಗ್ಗೆ ಹೇಳ್ತಾಯಿದ್ರು. ನೀನು ಹುಷಾರಾಗಿ ನೋಡ್ಕೊಬೇಕು, ಇನ್ನು ಮುಂದಕ್ಕೆ ಓಡಾಟ ಜಾಸ್ತಿ ಇರುತ್ತೆ ಕಂದಮ್ಮಗೆ ಅಂತೆಲ್ಲ ಹೇಳ್ತಾಯಿದ್ರು. ಎಲ್ಲ ಕೇಳಿಸ್ಕೋತಾ ಇದೆ. ಓಕೆ, ನೆನ್ಪಿಟ್ಕೋದಿರ್ತೀನಿ ಎಲ್ಲನೂ ಅಂತೇಳಿ. ಯಾಕೆಂದರೆ ನಮ್ಮ ಸಮಯ ಆಗಿತ್ತು. ಎಲ್ಲೂ ಒಂದೊಂದು ದಿವಸ 2 ದಿವಸ ಬಿಟ್ಟರೆ ನನಗೆ ಸಮಯನೇ ಸಿಗ್ತಾ ಇರಲಿಲ್ಲ. ಆ ರೀತಿಯಲ್ಲಿ ನನ್ನ ಕಂದಮ್ಮ ಇದೆಲ್ಲ ಸಾಗೋದಕ್ಕೆ, ಇದೆಲ್ಲ ಒಳ್ಳೆಯದಾಗೋದಕ್ಕೆ ಕಾರಣನೇ ಕಂದಮ್ಮ ಸಿತಾರ. ಯಾಕಂದರೆ ಮಗು ಒಂದು ಸಾಕರಣ ಮಾಡಿದ್ರೆ ಏನು ಮಾಡೋದಕ್ಕೂ ಆಗಲ್ಲ, ಅಷ್ಟು ಸಪೋರ್ಟ್ ಇತ್ತು ಸಿತಾರದಂತೂ. ಹಾಗೆಯೇ ನನ್ನ ತವ್ರ ಮನೇಲಿ ಇನ್ನೇನು ಹೊರಡ್ತಾ ಇದ್ದೀನಲ್ಲ, ಹಾಗೆಯೇ ಏನು ಅಂತಂದರೆ ನಾನು ಹೇಳಿದ್ನಲ್ಲ ಇನ್ನು 2 ದಿವಸ ಇದೆ ಅಂತೇಳಿ, ನಾನು ಹೊರಡೋದು 2 ದಿವಸದ ಹಿಂದೆಯೇ ಇದಾಗಿಬಿಟ್ಟಿತ್ತು ಬೇಬಿಗೆ, ಮಗುಗೆ ಸಿತಾರಾಗೆ ಲೂಸ್ ಮೋಷನು, ವಾಮಿಟು. ಅದು ಹೇಗೆ ಲೂಸ್ ಮೋಷನ್ ವಾಮಿಟು ಅಂತಂದರೆ, ಇವಾಗ ನಾನು ನೋಡಿ ಇವಾಗ ಮಾತಾಡ್ತಾ ಇದ್ದೀನಲ್ಲ, ಇಷ್ಟೊತ್ತಿಗೆ 2 ಸಲ ಆಗಿಬಿಡ್ತಿತ್ತು ವಾಮಿಟು. ಈ ರೀತಿಯಲ್ಲಿ ಪಾಪ ನಾನ್ ಸ್ಟಾಪಾಗಿ ವಾಮಿಟು ಮತ್ತು ಲೂಸ್ ಮೋಷನು. ಅವತ್ತು ಏನಾಗೋಯ್ತು ಅಂದರೆ ಮಾವಿನ ಹಣ್ಣು ತಿಂದುಬಿಟ್ವಿ. ಇದೇ ಕಾರಣನ ಏನು ಅಂತ ನನಗೆ ಗೊತ್ತಿಲ್ಲ. ಇವಾಗ ಏರ್ಪೋರ್ಟ್ಗೆ ಹೊರಡ್ತಾ ಇದ್ದೀವಿ. ಅಮ್ಮನ ಮನೆಯಿಂದ ಅಮ್ಮ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು. ಪ್ರಯಾಣ ಎಲ್ಲ ನಮಗೆ ಒಳ್ಳೆಯ ರೀತಿಯಲ್ಲಿ ಇರಬೇಕು, ನನ್ನ ಮಗಳಿಗೆ ನನ್ನ ಮೊಮ್ಮಗಳಿಗೆ ಅಂತೇಳಿ ಎಲ್ಲ ಪೂಜೆ ಮುಗಿಸ್ಕೋದ್ರು. ಮಾತಾಡ್ಕೊಂಡು ಹಾಗೆ ಕಾರಲ್ಲಿ ಕೂತಿದ್ದೀವಿ. ಇಲ್ಲಿಂದ ಹೊರಡ್ತಾ ಇದ್ದೀವಿ ಏರ್ಪೋರ್ಟಿಗೆ. ಇವಾಗ ಹೇಳ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಕಂದಮ್ಮನಿಗೆ ಆ ಥರ ಆಗಿತ್ತು. ಮಾವಿನ ಹಣ್ಣು ತಿಂದಿದ ನಂತರ ಹಲಸಿನ ಹಣ್ಣು ತಿಂದ್ವಿ. ಬರೀ ಒಂದೇ ಪೀಸ್, ಯಾಕಂದ್ರೆ ಹಲಸಿನ ಹಣ್ಣು ತಿನ್ನಬಾರ್ದು ಅಂತ ಹೇಳ್ತಾರಲ್ಲ, ಒಂದೇ ಪೀಸ್ ತಿಂದಿದ್ದು. ಆ ಕಾರಣನೋ ಅಥವಾ ಏನಂತ ಗೊತ್ತಿಲ್ಲ. ನೋಡಿ ಕಂದಮ್ಮ ಮನ್ಗಿದ್ದಾರೆ. ಎಷ್ಟು ವಾಮಿಟ್ ಅಂತಂದರೆ ಅಷ್ಟು ವಾಮಿಟು ಮತ್ತು ಲೂಸ್ ಮೋಷನ್, ಇಂಪಾರ್ಟೆಂಟ್ ಲೂಸ್ ಮೋಷನ್ನು ಆಗ್ತಿತ್ತು. ಮತ್ತು ಯಾಕಂದ್ರೆ ನಾವು ಅಲ್ಲಿ ಮಾತ್ರ ತೋರಿಸಿರೋದು ಹಾಸ್ಪಿಟ್ಲಲ್ಲಿ, ಇಲ್ಲಿ ಹೇಗಪ್ಪ ಏನು ಅಂತ ಅಂದ್ಕೊಂಡಿದ್ದೆ. ಹಾರೇನೋ ಒಂದು ಧೈರ್ಯ ಮಾಡಿ ಹೋಗಿದ್ವಿ. ಮತ್ತು ಮೆಡಿಸಿನ್ಸ್ ಎಲ್ಲ ಕೊಟ್ಟರು. ಅವ್ರು ಹೇಳಿದರು, ಈ ಬೇಸಿಗೆ ಸಮಯದಲ್ಲಿ ಮಕ್ಕಳಿಗೆ ಇದು ಕಾಮನಾಗೆ ಈ ಥರ ಲೂಸ್ ಮೋಷನು ಮತ್ತು ವಾಮಿಟಿಂಗ್ ಎಲ್ಲ ಆಗ್ತಾ ಇರುತ್ತೆ ಕೆಲವು ಮಕ್ಕಳುಗಳಿಗೆಲ್ಲ ಅಂತೇಳಿ ಮೆಡಿಸಿನ್ಸ್ ಕೊಟ್ಟರು. ಅದನ್ನು ಯಜಮಾನರಿಗೆ ಸ್ಕ್ರೀನ್ಶಾಟ್ ಹೊಡೆದು ಎಲ್ಲನೂ ಕಳಿಸಿದೆ. ಆದರೆ ಯಾಕೆ ಕಂದಮ್ಮನಿಗೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದ ಮೆಡಿಸಿನ್ಸ್ ಏನು ಇಲ್ದಿರ ಸಿತಾರನೇ ಕ್ಯೂರ್ ಮಾಡ್ಕೊಳೋ ರೀತಿ ಇದ್ದಿದ್ದು. ಆದರೆ ಇದೇ ಫಸ್ಟ್ ಟೈಮು ಸಿತಾರಾಗೆ ವಾಮಿಟು ಮತ್ತು ಲೂಸ್ ಮೋಷನ್ ಬಂದಿದೆ ಅಲ್ವಾ. ಹೇಗೆ ಇದು ಮಾಡೋದಂತ ಗೊತ್ತಿಲ್ಲ. ಬಂದ್ವಿ, ಏರ್ಪೋರ್ಟಿಗೆ ಬಂದು ತಲುಪಿದ್ವಿ. ಹಾಗೆ ತಮ್ಮ ಅಕ್ಕನ ಮಕ್ಕಳು ಎಲ್ಲನೂ ಲಗೇಜ್ಗಳನ್ನ ಇಳಿಸ್ತಾ ಇದ್ದಾರೆ. ಅಕ್ಕನಿಗೂ ಹುಷಾರಿಲ್ಲ, ಅಕ್ಕನಿಗೂ ಸೇಮ್ ಸಿತಾರ ಥರನೇ ಲೂಸ್ ಮೋಷನ್ ವಾಮಿಟ್. ಏನಾದರೂ ಫುಡ್ ಪಾಯ್ಸನ್ ಆಯಿತೋ ಏನು ಅಂತ ಗೊತ್ತಿಲ್ಲ. ಊಟದಲ್ಲಿ ಏನೋ ಹೆಚ್ಚು ಕಡಿಮೆ ಆಯಿತೋ ಇಲ್ಲ ನಾವು ತಿಂದಿದ್ದ ಹಣ್ಣುಗಳಿಂದ ಹೆಚ್ಚು ಕಡಿಮೆ ಆಯಿತೋ ನನಗೆ ಗೊತ್ತಿಲ್ಲ. ಸಿತಾರಾಗಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ವಾಮಿಟ್ ನಿಂತಿದೆ, ಆದರೆ ಲೂಸ್ ಮೋಷನ್ ಅಂತೂ ಇದೆ. ಯಾಕಂದರೆ ಎಲ್ಲ ಬುಕ್ ಆಗೋಗಿದೆ, ಸರಿನಾ, ಎಲ್ಲನೂ ಬುಕ್ ಆಗಿದೆ. ಎಲ್ಲನೂ ಏನೇನು ಮಾಡಬೇಕು ಅಂತ ಎಲ್ಲ ತಯಾರಿ ಆಗಿಬಿಟ್ಟಿದೆ. ಇವಾಗ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಏನಂದರೆ, ಸಿತಾರ ಹೆಲ್ತ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ. ಗಂಡ ಹೆಂಡ್ತಿ ಇಬ್ಬರಿಗೂ ಹೇಗೆ ಬರಲಿ, ಎಂಥ ಪರಿಸ್ಥಿತಿ ಬಂದೂ ಅವ್ರು ನಿಭಾಯಿಸ್ಬಿಡ್ತಾರೆ, ಅಷ್ಟು ಗ್ಯಾರಂಟಿ ನಮಗಿತ್ತು.
ಆಮೇಲೆ ಮೆಡಿಸಿನ್ಸ್ದೆಲ್ಲ ಲಿಸ್ಟ್ ಕಳಿಸಿದೆ. ಆದರೆ ನಮ್ಗೆ ಯಾಕೋ ಇಷ್ಟ ಆಗಿಲ್ಲ, ಯಾಕಂದರೆ ಆ ಮೆಡಿಸಿನ್ಸ್ಗಳಲ್ಲಿ ತುಂಬ ಹಲವಾರು ವಿಷಯಗಳಿತ್ತು. ಆ ಕಾರಣದಿಂದ ಕೊಟ್ಟಿರಲಿಲ್ಲ. ಕಂದಮ್ಮನಿಗೆ ನಾನು ಎದೆ ಹಾಲು ನಿಮ್ಗೆ ಹೇಳ್ತೀನಲ್ಲ, ಸೀಕ್ರೆಟಾಗಿ ಕಂದಮ್ಮನಿಗೆ ನಾನು ಎದೆ ಹಾಲಿರ್ಬೋದು ಅಥವಾ ನಾನು ಅವ್ರ ಹತ್ರ ಕಳೆಯುವಂಥ ಸಮಯನೇ ಇರ್ಬೋದೇನೋ ಥರ ಗೊತ್ತಿಲ್ಲ. ಆವಾಗಲೂ ಸ್ವಲ್ಪ ಸುಸ್ತಾಗಲಿ ಇನ್ನೊಂದಾಗಲಿ ಏನೂ ಇಲ್ಲ, ಮಾಮೂಲಿ. ಇವಾಗ ವಾಮಿಟ್ ಮಾಡ್ತಾಯಿದ್ರು, ಮಾತಾಡ್ಕೊಂಡು ಮತ್ತು ಅದು ಆಟ ಆಡ್ಕೊಂಡು ಹೀಗಿರ್ತಾಯಿದ್ರು. ನೀವು ನೋಡ್ಬೋದು ಕಂದಮ್ಮನ. ಅಂದರೆ ಮನಸ್ಸಲ್ಲಿ ಇತ್ತು, ಖಂಡಿತವಾಗ್ಲೂ ತಾಯಿ ಅಲ್ವಾ, ಮನಸ್ಸಲ್ಲಿ ಇದ್ದೇ ಇರುತ್ತೆ ಭಯ, ಹೇಗೆ ಏನು ಅಂತ. ಅದು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ನಾವು, ಹೇಗೆ ನಿಭಾಯಿಸ್ತಾರೋ ಏನೋ ಸಿತಾರ ಅಂತ ಮನಸ್ಸಲ್ಲಿ ಯಾವಾಗಲೂ ಇತ್ತು. ಅದು ಅಮ್ಮನ ಜೊತೆನಲ್ಲಿ ಫೋಟೋ, ಹಾಗೆ ಅಕ್ಕನ ಮಕ್ಕಳ ಜೊತೆನಲ್ಲಿ ಎಲ್ಲರ ಜೊತೆಲಿ ಫೋಟೋ. ಅಕ್ಕನಿಗೆ ಹುಷಾರಿಲ್ಲ ಅನ್ನೋ ಕಾರಣದಿಂದ ಅಕ್ಕ ಬರೋದಕ್ಕಾಗಿಲ್ಲ, ತುಂಬ ಆಸೆಯಾಗಿದ್ದರು. ಹಾಗೆ ಅಣ್ಣಂಗೇನೋ ಕೆಲಸ ಬಂತೇಳಿ ಅವರೂ ಬಂದಿಲ್ಲ. ಸೊ ಎಲ್ಲ ಆಯಿತು, ನೀವು ನೋಡ್ಬೋದು ಕಂದಮ್ಮ ಹೇಗೆ ಕೂತಿದ್ದಾರೆ ಅಂತ. ಅವಾಗ ಟಾಯ್ಲೆಟ್ ರೂಮ್ಗೆ ಹೋಗೋದು, ಡೈಪರ್ ಚೇಂಜ್ ಮಾಡೋದು, ಯಾಕಂದರೆ ಲೂಸ್ ಮೋಷನ್ ಆಗ್ತಾ ಇತ್ತು ಇನ್ನು. ಆದ್ರೂ ಕಂದಮ್ಮ ನನ್ನ ಜೊತೆನಲ್ಲಿ ಹೀಗೆ ಇರ್ತಾರೆ. ನೀವೇ ನೋಡ್ಬೋದು ಈ ವಿಡಿಯೋದಲ್ಲಿ ಹೇಗಿದ್ದಾರೆ ಅಂತಂದು. ಆರಾಮಾಗಿ ಕೂಲಾಗಿರ್ತಾರೆ, ಯಾವುದೇ ಕಾರಣಕ್ಕೂ ತೋರಿಸ್ಕೊಳೋದೇ ಇಲ್ಲ ಏನು ವಿಷಯನೂ ಆಚೆ, ಇಷ್ಟು ಆರಾಮಾಗಿರ್ತಾರೆ. ವಾಮಿಟ್ ಅಂತೂ ಖಂಡಿತವಾಗ್ಲೂ ನಿಂತುಬಿಡ್ತು, ಲೂಸ್ ಮೋಷನ್ ಮಾತ್ರ ಇನ್ನೂ ಕಂಟಿನ್ಯೂ ಇದೆ. ಹಾಗೆ ಸ್ವಲ್ಪ ಒಂಚೂರು ಕಡಿಮೆ ಆಗಿದೆ ಅಷ್ಟೇ. ಈ ಪ್ರಯಾಣದಲ್ಲಿ ನಾನು ಹೇಳಿದ್ನಲ್ಲ, ನಮ್ಮ ಯಜಮಾನರು ಮತ್ತೆ ವಾಪಸ್ ಹೋದರು. ಯಾಕೆ ಮಂತ್ರಾಲಯಕ್ಕೆ ಯಜಮಾನರು ಬರೋದಕ್ಕಾಗಿಲ್ಲ, ಯಾಕಂದರೆ ಅವ್ರು 1 ತಿಂಗಳು ಮತ್ತೆ ಹೋಗಿ ಜರ್ಮನಿಲಿ ಕೆಲಸ ಮಾಡಿ ಆಮೇಲೆ ಬರಬೇಕಾಗಿದ್ದು. ಆ ಕಾರಣದಿಂದ ಮಂತ್ರಾಲಯಕ್ಕೆ ಬಂದಿರಲಿಲ್ಲ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಲ್ಲ ಅಲ್ಲಿ ತಲುಪಿರ್ತಾರೆ ಇವಾಗ ನಾನು. ನೀವು ನೋಡ್ಬೋದು ಏರ್ಪೋರ್ಟ್ ಒಳಗಡೆ ಬಂದ್ವಿ, ಮತ್ತು ಲಗೇಜ್ಗಳನ್ನ ಇದು ಮಾಡೋದು. ಹಾಗೆಯೇ ತುಂಬ ಸಮಯ ಕಡಿಮೆ ಇತ್ತು ನನಗೆ ಕಂದಮ್ಮನ ಜೊತೆಯಲ್ಲಿ ಅಲ್ಲಿ ಹೋಗಿ ತಲುಪಬೇಕಾಗಿತ್ತು ಬೇಗನೆ. ಸೊ ಹೋಗಿ ತಲುಪ್ತಾ ಇದ್ದೀನಿ. ಯಜಮಾನರು ಅಲ್ಲಿಗೆ ಹೋಗಿ ಅಲ್ಲಿಂದ ಜರ್ಮನಿಯಲ್ಲಿ ಮುಗಿಸ್ಕೊಂಡು ಮತ್ತೆ ಇವಾಗ ಯಾವ ದೇಶಕ್ಕೆ ಹೋಗ್ತಾ ಇದ್ದೀವಲ್ಲ ಅಲ್ಲಿಗೆ ನಮ್ಮ ಯಜಮಾನರು ಹೋಗಿ ಇದ್ದಾರೆ. ಇವಾಗ ನಾವು ಹೋಗಿ ಅಮ್ಮ ಮಗಳಿಬ್ಬರೂ ಅವ್ರ ಜೊತೆಲಿ ಸೇರಬೇಕು. ಹಾಗೆಯೇ ನಿಮ್ಮೆಲ್ಲರಿಗೂ ಕುತೂಹಲ ಐತಲ್ಲ, ಸವಿತಾ ಯಾವ ದೇಶಕ್ಕೆ ಹೋಗಿರ್ಬೋದು ಏನು ಅಂತೇಳಿ ಹೇಳ್ತೀನಿ ನಿಮಗೆ. ಇನ್ನೇನು ಇಷ್ಟೊತ್ತವರೆಗೂ ನನ್ನ ಜೊತೆಲಿ ನೋಡಿದ್ದೀರಾ, ಇನ್ನೇನು ಕೆಲವೇ ಸಮಯ ಇದೆ ನಿಮಗೆ ಉತ್ತರನ ಕೊಡೋದಕ್ಕೆ ಎಲ್ಲಿಗೆ ಏನು ಅಂತ. 2 ದೇಶದ ಕಂದಮ್ಮನ ಮುಗಿಸ್ಬಿಡ್ತೀನಿ. ನಿಜವಾಗ್ಲೂ ಏನು ಮಾತಾಡ್ತಾ ಇದ್ದೀನಿ ಇವತ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ, ಖುಷಿಗೆ. ಕಂದಮ್ಮಂಗೆ ಆಗಿತ್ತು, ಬಟ್ ಆರಾಮಾಗಿದ್ದರು ನೋಡಿ. ಈ ಥರ ಆಟ ಆಡ್ಕೊಂಡು ಮಾಡ್ಕೊಂಡು. ಮತ್ತು ನಾನು ಅಲ್ಲಿ ಫೋನ್ ಬಿಟ್ಬಿಟ್ಟಿದ್ದೆ. ಅದು ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ, ಅಲ್ಲಿ ಫೋನ್ ಬಿಟ್ಬಿಟ್ಟಿದ್ದೀನಿ ಅಂತ. ಮತ್ತು ಇಲ್ಲಿ ಏರ್ಪೋರ್ಟಲ್ಲಿ ಇನ್ನೊಂದು ಏನು ಖುಷಿ ಆಯಿತು ಅಂದರೆ, ಕನ್ನಡದವರು ಅವರು ಅನಿಸುತ್ತೆ. ಕಂದಮ್ಮನ ನನ್ನ ನೋಡಿ ಅಲ್ಲೆಲ್ಲರೂ ಕುತ್ಕೋತಾರೆ ನೋಡಿ ಕಂಪ್ಲೀಟಾಗಿ. ಆ ಸ್ಥಳ ಬಿಟ್ಟು ಇನ್ನೊಂದು ಸ್ಥಳಕ್ಕೆ ನಮ್ಮನ್ನ ಕರೆದ್ರು, ನನ್ನನ್ನು ಕಂದಮ್ಮನ ಕುತ್ಕೊಳ್ಳಿ ಇಲ್ಲಿ ಆರಾಮಾಗಿ ಅಂತೇಳಿ. ತುಂಬ ಖುಷಿಯಾಯಿತು. ಕಂದಮ್ಮ ಎಷ್ಟೊತ್ತಿಗೆ ಹೊರಡ್ತೀನಿ, ಯಾಕಂದರೆ ಇದು ಏರ್ಪೋರ್ಟೆಲ್ಲ ಕಂದಮ್ಮನಿಗೆ ಕಾಮನ್ ಇದು. ಎಲ್ಲ ನೋಡ್ಕೊಂಡು ಆಟ ಪಾಠ ಎಲ್ಲ ಮಾಡ್ಕೊಂಡಿದ್ರು ಆರಾಮಾಗೆ. ಇದು ಇಲ್ಲಿಂದ ಬಿಡ್ತಾ ಇದ್ದೀವಿ, ಎಲ್ಲಿಗೆ ಏನು ಅಂತ ಇವಾಗ ಹೇಳುವಂಥ ಸಮಯ. ಖುಷಿ ಆಗ್ತಾಯಿದೆ ಮನಸ್ಸಿಗಂತೂ. ಹಾಗೆಯೇ ತುಂಬ ಖುಷಿ ಆಗ್ತಾಯಿದೆ. ತೀರಾ ಹತ್ರದಲ್ಲಿ ಬಂದುಬಿಟ್ಟಿದ್ರಿ, ಇಷ್ಟೊತ್ತವರೆಗೂ ಕಾಯ್ಕೊಂಡಿದ್ರಿ. ಇವಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುವಂಥ ಸಮಯ ಬಂದುಬಿಡ್ತು. ಹಾಗೆ ನಮ್ಮ ಪ್ರಯಾಣ ಆಗ್ತಾ ಇರುತ್ತೆ. ಹಾಗೆ ನಾನು ನಿಮ್ಮ ಜೊತೆಲಿ ಮಾತಾಡ್ತಾ ಇರ್ತೀನಿ. ಜರ್ಮನಲ್ಲಿ ನಿಮ್ಗೆ ಗೊತ್ತಲ್ಲ, ಹಳೆ ಮನೆ ಹತ್ರ ಹೋಗಿದ್ದು ಹಿಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಹಾಕಿದ್ದೆ. ಕೆಲವು ಕೇಳ್ತಾ ಇದ್ರಿ, ಸವಿತಾ ನಿಮ್ಮದು ಸ್ವಂತ ಮನೆನ ವಿಡಿಯೋ ತೋರಿಸಿ ಅಂತೇಳಿ. ಆಲ್ರೆಡಿ ನಾನು ಹಾಕಿದ್ದೀನಿ, ಹಳೆಯ ವಿಡಿಯೋಗಳಲ್ಲಿ ಇದೆ ನೋಡಿ, ನನ್ನ ಅರಮನೆ ಅಂತೇಳಿ. ಅದೇ ನಮ್ಮದು ಸ್ವಂತ ಮನೆ. ಕೆಲವ್ರಿಗೆಲ್ಲ ಗೊತ್ತಿದೆ ಅದ್ರ ಬಗ್ಗೆ, ಯಾರಿಗೆ ಗೊತ್ತಿಲ್ಲ ಅದೇ ನಮ್ಮದು ಸ್ವಂತ ಮನೆ. ಹಾಗೆಯೇ ಯಜಮಾನರು ನಾನು ಹೇಳಿದ್ನಲ್ಲ, ಅವರು 1 ತಿಂಗಳು ಮುಂಚೆನೇ ಹೊರಟ್ಬಿಟ್ರು, ಮಂತ್ರಾಲಯಕ್ಕೆಲ್ಲ ಬರೋದಕ್ಕಾಗಿಲ್ಲ. ಯಾಕಂದರೆ ಅವ್ರು ಅಲ್ಲಿ ಜರ್ಮನಲ್ಲಿ 1 ತಿಂಗಳು ಇದ್ದು ಅದಾದ ನಂತರ ಈ ದೇಶಕ್ಕೆ ಬರ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಬಂದು ಎಲ್ಲನೂ ರೆಡಿ ಮಾಡಬೇಕು, ಮನೆಯಿಂದ ಹಿಡಿದು ಪ್ರತಿಯೊಂದೂ. ಹಾಗೆಯೇ ಏನು ಹೇಳ್ತಾ ಇದೆ, ಅಯ್ಯೋ ದೇವರೇ ಏನು ಮಾತಾಡ್ತಾ ಇದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಮನೆಯನ್ನೆಲ್ಲ ವಿಚಾರಿಸ್ಕೊಂಡು ಅವ್ರಿಗೆಲ್ಲ ಹೇಳಿ ಮಾಡಿ, ಸ್ವಂತ ಮನೆಯದೆಲ್ಲ ಹೇಳಿ ಮಾಡಿ, ಅಲ್ಲಿಂದ ಆಫೀಸ್ ಕೆಲಸಗಳೆಲ್ಲ ಮುಗಿಸ್ಕೊಂಡು ಆಲ್ರೆಡಿ ಇಲ್ಲಿಗೆ ಬಂದುಬಿಟ್ಟಿದ್ದಾರೆ. ಬಂದು ಒಂದು 20 ದಿವಸದ ಮೇಲೆ ಆಗಿದೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಹೊಸ ದೇಶಕ್ಕೆ ಹೋಗ್ತಾ ಇದೀವಲ್ಲ, ಆ ಕಂಪನಿಯವರೇ ನಮ್ಮ ಯಜಮಾನ್ರಿಗೆ ಮನೇನ ಕೊಟ್ಟಿದ್ದಾರೆ. ಹೇಳ್ತೀನಿ, ಆ ಮನೆಯಲ್ಲಿ ವಾಸವಾಗಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅವರು. ಹಾಗೆಯೇ ತುಂಬ ಕುತೂಹಲದಿಂದ ಇದ್ರಲ್ಲ, ನಮಗೆ 2 ದೇಶ ಸಿಕ್ತು. ಮತ್ತು ಇನ್ನೊಂದು, ಯಾಕೆ ನಾವು ಇಲ್ಲಿಂದ ಖಾಲಿ ಮಾಡಿ ಹೊರಡ್ತಾ ಇದ್ದೀವಿ ಅಂತಂದರೆ, ನಮ್ಮ ಯಜಮಾನ್ರಿಗೆ ದೊಡ್ಡ ಪೋಸ್ಟಿಗೆ ಪ್ರಮೋಷನ್ ಸಿಕ್ತು. ಇದನ್ನ ನಾವು ಅಂದ್ಕೊಂಡಿದ್ವಿ ಸಿಗುತ್ತೆ ಅಂತ, ಯಾಕಂದರೆ ಶ್ರಮ ಗೊತ್ತಾಗುತ್ತಲ್ಲ, ನಾವು ಕೆಲಸ ಮಾಡೋ ರೀತಿನಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಶ್ರಮ ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತೇಳಿ. ಹಾಗೆ ಕೆಲವೊಮ್ಮೆ ನಾವು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲನೂ ಸಿಗಬೇಕು ಅದೇ ರೀತಿಯಲ್ಲಿ. ಅದೃಷ್ಟ ಅಂತಾರೆ ನೋಡಿ, ಅದು ತುಂಬಾ ಮುಖ್ಯ ಮನುಷ್ಯರ ಜೀವನದಲ್ಲಿ.
ಅವರು ಶ್ರಮ ಪಟ್ಟಿದ್ದಕ್ಕೆ ಅದೇ ರೀತಿ ನನ್ನ ಅದೃಷ್ಟನೂ ನಮಗೆ ಸಿಕ್ತು. ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ, ನನ್ನ ತಾಯಿದು ಎಲ್ಲರ ಆಶೀರ್ವಾದದಿಂದ ನಮಗೆ ಒಳ್ಳೆಯದೇ ಹೋಗ್ತಾ ಇದೆ, ಒಳ್ಳೇದು ಆಗ್ತಾನೇ ಹೋಗ್ತಾ ಇದೆ. ಪ್ರಮೋಷನ್ ಸಿಕ್ತು. ಪ್ರಮೋಷನ್ ಸಿಕ್ಕಿದ ನಂತರ ನಮಗೆ ಕಂಪನಿ ಕಡೆಯಿಂದ 2 ಆಫರ್ ಬಂತು. ನಿಮಗೆ 2 ಆಫರ್ ಇದೆ, ಈ 2 ಆಫರಲ್ಲಿ ಯಾವ್ದು ನೀವು ಆಯ್ಕೆ ಮಾಡಿ ನಮಗೆ ಹೇಳ್ಬೋದು, ತಿಳಿಸ್ಬೋದು ನಮಗೆ ಅಂತ ಹೇಳಿದ್ರು. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಮ್ಮ ಯಜಮಾನ್ರು ಫೋನಲ್ಲಿ ಹೇಳಿದ್ರು ಏನೋ ಒಂದು ಗುಡ್ ನ್ಯೂಸ್ ಇದೆ ನಿನಗೆ ಅಂತೇಳಿ. ಅವ್ರ ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ನನಗೆ ಯಾವುದಾದ್ರೂ ಒಂದು ತುಂಬ ಮುಖ್ಯ ವಿಷಯದ ಹೇಳಬೇಕು ಅಂತಂದ್ರೆಲ್ಲ ಹೇಳಿದ್ರೆ ಡೈರೆಕ್ಟಾಗೇ ಮಾತಾಡಬೇಕು ಕೂತ್ಕೊಂಡು, ನನಗೆ ಆವಾಗಲೇ ಸಮಾಧಾನ ಇಲ್ಲ. ಏನೇ ಇರಲಿ ಅದು ಗುಡ್ ನ್ಯೂಸು, ಮನೆಗೆ ಬಂದಮೇಲೆ ಮಾತಾಡೋಣ ಅಂತ ಹೇಳಿದೆ. ಸಂಜೆ ಬಂದು ಕೂತ್ಕೊಂಡು ಹೇಳಿದ್ರು, ಸವಿತಾ ನಿಂಗೊಂದು ಗುಡ್ ನ್ಯೂಸ್ ಇದೆ, ಈ ಥರ ನಮಗೆ 2 ದೇಶದ ಕೊಟ್ಟಿದ್ದಾರೆ, ನಿನ್ಗೇನು ಅನಿಸುತ್ತೆ, ನಿನ್ನ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅಂತ. ನಾನು ಹೇಳಿದೆ ಒಂದೇ ಉತ್ತರ, ಏನು ಅದರಲ್ಲಿ ಅಭಿಪ್ರಾಯನೇ ಇಲ್ಲ, ಖಂಡಿತವಾಗ್ಲೂ ಕಣ್ಣು ಮುಚ್ಕೊಂಡು ಒಪ್ಕೊಳ್ಳಿ ನಾವು ಈ ದೇಶಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದೆ. ಇನ್ನೊಂದು ದೇಶ, ಈ ಸಮಯದಲ್ಲಿ ಹೇಳಬೇಕು ಅಂದರೆ ತುಂಬ ಜನ ಹೇಳ್ತಾರೆ ಆ ದೇಶಕ್ಕೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ವಿಸಾ ಪ್ರೋಸೆಸ್ ಇರ್ಬೋದು, ಅಥವಾ ವಿಸಾ ಸಿಗೋದು, ಅಥವಾ ಮನೆಯವ್ರನ್ನ ಯಾರನ್ನಾದನ್ನು ಕರ್ಕೊಂಡು ಹೋಗಬೇಕು ಅಂತಂದರೆ, ಹಾಗೂ ಈಗಿರೋ ಪರಿಸ್ಥಿತಿನಲ್ಲಂತೂ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಆದರೆ ನಮಗಂತೂ ನೀರು ಕುಡಿದಷ್ಟು ಸುಲಭವಾಗಿ ಸಿಕ್ತಿತ್ತು ನಮ್ಗೆ ಅವಕಾಶ. ಇದನ್ನು ಯಾರೂ ರಿಜೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ದೇಶನ ಅಷ್ಟು ಸಿಕ್ಕದೆ ಸಾಕಪ್ಪ ಅಂತ ಕಾಯ್ತಾ ಇರ್ತಾರೆ. ಆ ಥರ ದೇಶ ಇನ್ನೊಂದು ದೇಶ ಸಿಕ್ಕಿತ್ತು. ಆದರೆ ಆ ದೇಶದ ಮೇಲೆ ಅಷ್ಟು ಅಭಿಮಾನ, ಪ್ರೀತಿ ಎಲ್ಲನೂ ಇದೆ. ಯಾರು ಕನ್ಸು ಕಾಣಲ್ಲ ಹೇಳಿ, ಎಲ್ಲರೂ ಕನ್ಸು ಕಾಣ್ತಾರೆ ಆ ದೇಶಕ್ಕೆ ಹೋಗಬೇಕು ಅಂತ. ಆದರೆ ಅದು ದೇವ್ರ ದಯದಿಂದ ನಮಗೆ ಯಾವಾಗ ಬೇಕಾದ್ರೂ ಮತ್ತೆ ಅವಕಾಶ ಸಿಗುತ್ತೆ. ನಮಗೆ ಖಂಡಿತವಾಗ್ಲೂ ಗೊತ್ತಿದೆ, ಈ ಸಲ ಇಲ್ಲಾಂದರೆ ಇನ್ನೊಂದು ಸಲ ಅದನ್ನು ಅದಕ್ಕೆ ನಮಗೆ ಸ್ವಲ್ಪ ಸುಲಭ ಹೋಗೋದಕ್ಕೆ ಅತಿ ಬೇಗನೆ ನಮಗೆ ಸಿಗುತ್ತೆ. ಆ ಕಾರಣದಿಂದ ಅದಿರಲಿ, ಇದನ್ನು ಫಸ್ಟು ಆಯ್ಕೆ ಮಾಡ್ಕೋದ್ವಿ. ಯಾಕೆ ಅಂತಂದರೆ ಇದು ತುಂಬಾ ನನಗೆ ಇಂಪಾರ್ಟೆಂಟ್ ಆಗಿತ್ತು. 7 ವರ್ಷದ ಹಿಂದೆನೇ ನಾವು ಈ ಸ್ಥಳಕ್ಕೆ ಬಂದು ಇಲ್ಲೆಲ್ಲ ಇರ್ಬೇಕಾದ್ರೆ ಇಲ್ಲೆಲ್ಲ ಪರಿಸರ ನೋಡಿ ಮತ್ತು ಈ ವಾತಾವರಣ ಎಲ್ಲ ನೋಡಿ ತುಂಬಾ ಖುಷಿಯಾಗಿತ್ತು. ನೋಡಿ, ಟೂರಿಸ್ಟಾಗಿ ಬಂದು ನಾವೊಂದು ಸ್ಥಳ ನೋಡೋದು ಬೇರೆ, ಅಲ್ಲಿ ಬಂದು ವಾಸವಾಗಿರೋದು ಬೇರೆ. ಆದರೆ ನನಗೆ ಅವಾಗಲೇ ಇದು ಇಷ್ಟ ಆಗಿತ್ತು, ಈ ದೇಶ ತುಂಬಾ ನನಗೆ. ಖಂಡಿತವಾಗ್ಲೂ ಈ ದೇಶಕ್ಕೆ ಹೋಗೋಣ ಅಂತಂದೆ. ಇನ್ನೊಂದು ದೇಶಕ್ಕೆ ಇನ್ನೊಂದು ಸಲ ಖಂಡಿತ ಅವಕಾಶ ಸಿಗುತ್ತೆ, ಅವಾಗ ಹೋಗೋಣ ಅಂತ ಹೇಳಿದೆ ನನ್ನ ಯಜಮಾನ್ರಿಗೆ. 2 ದೇಶದ ಮೇಲೆ ಅಷ್ಟೇ ಈಕ್ವಲ್ ಪ್ರೀತಿ, ಅಭಿಮಾನ. ಆದರೆ ಯಾವ್ದು ಆಯ್ಕೆ ಬಂದಾಗ ಇದನ್ನು ಆಯ್ಕೆ ಮಾಡ್ಕೊಂಬಿಟ್ಟೆ ಇಮಿಡಿಯೇಟಾಗಿ. ಯಾವ ದೇಶ ಏನು ಅಂತ ಗೊತ್ತಾಗುತ್ತೆ. ಕಂದಮ್ಮ ನೋಡ್ಬೋದು, ಬರೀ ನೋಡಿ ನಾನೇನು ಕಂದಮ್ಮನಿಗೆ ಹೇಳ್ಕೊಡೋದೇ ಬೇಕಾಗಿಲ್ಲ, ಬುಕ್ ಬಿದ್ದೋಗಿದೆ ನೋಡಿ. ಓ ಮೈ ಗಾಡ್, ಏನು ಹೇಳ್ಕೊಡೋದೇ ಬೇಕಾಗಿಲ್ಲ. ಮತ್ತು ಇನ್ನೊಂದು ಏನಾಯಿತು ಅಂತಂದರೆ, ಯಾಕಂದರೆ ಕಂದಮ್ಮ ಫ್ರೂಟ್ಸ್ ಬಿಟ್ಟರೆ ಏನೂ ತಿಂತಾ ಇರಲಿಲ್ಲ. ಯಾಕಂದರೆ ಅವ್ರಿಗೆ ಲೂಸ್ ಮೋಷನ್ ಇನ್ನೂ ಸ್ಟಾಪ್ ಆಗಿಲ್ಲ, ಇನ್ನೂ ಲೂಸ್ ಮೋಷನ್ ಆಗ್ತಾನೇ ಇತ್ತು. ಹೀಗೆ ಸೊ ಈ ದೇಶನ ಆಯ್ಕೆ ಮಾಡಿದ್ದೀನಿ. ಅದು ಯಾವ ದೇಶ ಏನು ಅಂತ ತೀರಾ ಹತ್ತಿರದಲ್ಲೇ ಇನ್ನೇನಿದ್ದೀವಿ. ಇದು ಏನಕ್ಕೆ ಅಂತಂದರೆ 3 ಅವರ್ ಫ್ಲೈಟ್ ಡಿಲೇ ಆಯಿತು ನಮ್ಮದು. ಪ್ರತಿಯೊಂದು ಎಲ್ಲ ತಲೆ ಕೆಳಗಡೆ ಆಗಿಬಿಡುತ್ತೋ, ನಾವೇನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ದೆ. 3 ಅವರ್ ಲೇಟ್ ಆಯಿತು. ಬಟ್ ಆದ್ರೂ ಸ್ವಲ್ಪ ಖುಷಿ ಆಯಿತು, ಯಾಕಂದರೆ ಮಗುಗೂ ಒಂದು ಸ್ವಲ್ಪ, ನನಗೂ ಒಂದು ಸ್ವಲ್ಪ ರೆಸ್ಟ್ ಸಿಕ್ದಂಗೆ ಆಯಿತು. 3 ಅವರ್ ಆದ ನಂತರ ಮತ್ತೆ ಫ್ಲೈಟ್ ಸಿಕ್ತು. ಇವಾಗ ನೀವು ನೋಡ್ಬೋದು, ಇವಾಗ ನೋಡಿದಾಗ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ದೇಶ ಆಯ್ಕೆ ಮಾಡಿದ್ದೀನಿ ಅಂತೇಳಿ. ಹೌದು, ಬೇರೆ ಯಾವುದೂ ಅಲ್ಲ, ಥೈಲ್ಯಾಂಡ್ನ ಆಯ್ಕೆ ಮಾಡಿದ್ದೀನಿ. ತುಂಬ ಖುಷಿ ನನಗೆ ಇದು ಆಯ್ಕೆ ಮಾಡಿದ್ದು. ಯಾಕೆ ಅಂದರೆ ಇವಾಗ ಕಂದಮ್ಮ ಹೇಗೂ ಬೆಳೀತಾ ಇರೋಂಥ ಸಮಯ. ಈ ಸಮಯದಲ್ಲಿ ಕಂದಮ್ಮನಿಗೆ ಮಾವ, ದೊಡ್ಡಪ್ಪ, ಚಿಕ್ಕಪ್ಪ, ಅತ್ತೆಗಳು ಮತ್ತು ಅಜ್ಜಿಗಳು, 2 ಅಜ್ಜಿಗಳು, ಎಲ್ಲರ ಅಜ್ಜಿಗಳು, ತಾತ, ಎಲ್ಲರ ಪ್ರೀತಿ ಕಂದಮ್ಮಂಗೆ ಸಿಗಬೇಕು. ಆ ಕಾರಣದಿಂದ ಏನಕ್ಕೆ ಇಲ್ಲಿ ಥೈಲ್ಯಾಂಡ್ ಸಿಕ್ಕಿದ್ರೆ ಹೇಗೆ ಸವಿತಾ ಪ್ರೀತಿ ಸಿಗ್ಬೋದು ಅಂದರೆ, ಯಾಕಂದರೆ ನಮ್ಮ ಭಾರತ ದೇಶಕ್ಕೆ ತೀರಾ ಹತ್ತಿರದಲ್ಲಿ ಇರ್ತೀನಲ್ವಾ, ಯಾವಾಗ ಬೇಕಂದ್ರೂ ಹೋಗ್ಬೋದು, ಮತ್ತು ಅವ್ರುಗಳು ಬರ್ಬೋದು, ಅಲ್ಲಿ ಎಲ್ಲ ಕಡೆನೂ ಬರ್ಬೋದು. ಆದರೆ ತುಂಬ ಹತ್ತಿರದಲ್ಲಿ ಇರ್ತೀವಿ, ಮತ್ತು ನನಗೆ ಅವಾಗವಾಗ ಹೋಗೋದಕ್ಕಾಗುತ್ತೆ ಸುಲಭವಾಗಿ ಅಂತೇಳಿ ಆಯ್ಕೆ ಮಾಡಿದ್ದು. ಮತ್ತು ಇನ್ನೂ ಹಲವಾರು ಕಾರಣಗಳಿದೆ ಇದರಿಂದ ನಾನು ಯಾಕೆ ಈ ದೇಶನ ಆಯ್ಕೆ ಮಾಡಿದೆ ಅಂತೇಳಿ. ಈ ಆಯ್ಕೆ ಬಗ್ಗೆ ಅಂತೂ ನನಗೆ ತುಂಬಾ ಖುಷಿ ಇದೆ ಖಂಡಿತವಾಗ್ಲೂ. ಮುಂದೆ ಹೇಗೆ ಸವಿತಾ ಏನು ಅನ್ನೋದು ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ದೇವರೆಲ್ಲ ಇಚ್ಛೆ ಮಾಡಿರ್ತಾರೆ ಹೇಗೆ ಏನು ಅಂತ. ನಾವು ನಟರು ಅಷ್ಟೇ, ದೇವ್ರು ಹೇಗೆ ಹೇಳ್ತಾರೆ ಹಾಗೆ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು ನಮ್ಮ ಜೀವನದಲ್ಲಿ. ಈ ಅವಕಾಶನ ಇವಾಗ ಏನು ಸಿಕ್ಕಿದೆ ಆ ಅವಕಾಶನ ಅದನ್ನು ಅನುಭವಿಸೋಣ. ಈಗ ಹೇಳ್ತಾ ಮತ್ತೆ ಅಲ್ಲಿಂದ ಹೊರಡ್ಬೇಕಾದ್ರೆ ಅಷ್ಟು ಸುಲಭವಾದ ಕೆಲಸ ಇರಲಿಲ್ಲ. ಯಾಕಂದರೆ ಅದು ನನ್ನ ಜರ್ಮನಿ 2ನೇ ತವ್ರ ಮನೆ ನನಗೆ. ಅದು ನನ್ನ ಭಾರತ ದೇಶ ಹೇಗೆ ನನಗೆ ತವ್ರ ಮನೆ, ಅದೇ ಥರನೇ ಖಂಡಿತವಾಗ್ಲೂ ನನಗೆ ಜರ್ಮನ್ಸ್ ಅದ ನನ್ನ 2ನೇ ತವ್ರ ಮನೆ. ಸೊ ತವ್ರ ಮನೆಗೆ ಯಾವಾಗ ಬೇಕಾದ್ರೂ ನಾವು ಹೋಗ್ತಾ ಇರ್ಬೋದು, ಬರ್ತಾ ಇರ್ಬೋದು. ಸ್ವಲ್ಪ ನೋವಿದೆ, ಆದರೆ ಖುಷಿನೂ ಇದೆ. ಮತ್ತೆ ಸಂದರ್ಭ ಸಿಕ್ಕಿದಾಗ ಹೋಗೇ ಹೋಗ್ತೀವಿ ಅಂತ ಹೇಳಿ. ಹಾಗೆಯೇ
ತೀರಾ ಹತ್ರ ಬಂದಿದ್ದಾಯಿತು. ಯಜಮಾನ್ರು ನಿಮಿಷಕ್ಕೂ ಕಾಯ್ತಾ ಇದ್ರು. ನೀವು ನೋಡ್ಬೋದು ಬಂದು ತಲುಪಿದಾಯಿತು. ಯಜಮಾನ್ರಿಗಂತೂ ತುಂಬ ಖುಷಿ ಆಯಿತು, ಹೇಗಾಗುತ್ತೋ ಏನೋ ಅಂತ. ಯಾಕಂದರೆ ಅಷ್ಟು ಸ್ಟ್ರಾಂಗ್ ಆಗಿದ್ವಿ. ಇದೆಲ್ಲ ನಾವು ಅಂದ್ಕೊಂಡಿರೋ ರೀತಿನಲ್ಲಿ ಆಗೋದಕ್ಕೆ ಮುಖ್ಯ ವ್ಯಕ್ತಿನೇ ನಮ್ಮ ಕಂದಮ್ಮ. ಅವರು ನಮಗೆ ಏನಾದರೂ ಸಹಾಯದಲ್ಲಿ ಹೆಲ್ಪ್ ಮಾಡದೇ ಇದ್ದರೆ ಇದೆಲ್ಲ ಆಗ್ತಾ ಇರಲಿಲ್ಲ. ನೋಡ್ಬೋದಲ್ಲ ಕಂದಮ್ಮ, ನಾವು ಬಂದು ತಲುಪಿದ ದಿನವೇ ಇದು. ಒಂದು ಗಂಟೆ ಕಾಲ ಅಷ್ಟೇ ನಾವು ರೆಸ್ಟ್ ತೊಗೊಂಡಿದ್ದು ಮನೆಯಲ್ಲಿ. 1 ಅವರ್ ಆಗಿದ ತಕ್ಷಣವೇ ಮತ್ತೆ ಹಣ್ಣುಗಳು, ನಾಳೆ ದೇವ್ರ ಪೂಜೆ ಮಾಡ್ತಾಯಿದ್ದೀವಿ. ಬೆಳಗ್ಗೆ 4:15ಗೆ ಹಾಲು ಉಗ್ಸೋಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಕಾರಣದಿಂದ ನಾನು ಕಂದಮ್ಮ ಯಜಮಾನ್ರು ಸ್ವಲ್ಪ ಹಣ್ಣುಗಳೆಲ್ಲ ತೊಗೊಂಬಿಡೋಣ ಅಂತೇಳಿ ಪೂಜೆಗೆ ಬಂದಿದ್ದೀವಿ. ಇನ್ನೊಂದು, ಬರೋ ಸಮಯದಲ್ಲಿ ಭಾರತದಿಂದನೇ ಹೂವನ್ನೆಲ್ಲ ಕಟ್ಟಿಸಿ ಎಲ್ಲ ಮಾಡಿ ದೇವ್ರುಗಳಿಗೆ ಹೇಗೆ ಬೇಕು ಅದೆಲ್ಲ ಏನೇ ನನ್ನ ಇದ್ದಿದ್ರೆ, ಯಾಕಂದ್ರೆ ಕಂದಮ್ಮ ಆರಾಮಾಗಿದ್ದರು, ವಾಂತಿ ಆಗಿ ಲೂಸ್ ಮೋಷನ್ ಆದ್ರೂ ಆರಾಮಾಗಿರ್ತಾಯಿದ್ರು. ಇವಾಗ ನೀವು ನೋಡ್ಬೋದು ಹೊಸ ಮನೆಗೆ ಬಂದಿದ್ದಾಯಿತು, ಒರೆಸಿದಾಯಿತು. ನಾವು ಬಂದಿದ್ದ ದಿವಸ ಇದ್ದಿದ್ದು ಅಂದರೆ ಹಳೆ ಮನೆ ಅಂದರೆ ಕಂಪನಿ ಸೈಡಿಂದ ಕೊಟ್ಟಿದ್ರು ನಮ್ಮ ಯಜಮಾನ್ರಿಗೆ ಇರೋದಕ್ಕೆ. ಅಲ್ಲಿ ನಮ್ಮ ಲಗೇಜ್ ಎಲ್ಲ ಇಟ್ಟು ಅಲ್ಲಿ ಸಮಯನ ಒಂದು ದಿವಸ ರಾತ್ರಿ ಅಲ್ಲಿ ಮನೆಗೆ, ಇಲ್ಲಿ ಹೊಸ ಮನೆಗೆ ಬಂದಿದ್ದೀವಿ. ಯಾಕಂದರೆ ಪೂಜೆ ಆಗೋವರೆಗೂ ಹೊಸ ಮನೆಗೆ ಬರಬಾರ್ದಲ್ವ, ಆ ಕಾರಣದಿಂದ ಇಲ್ಲೆಲ್ಲ ಒರೆಸಿ ಇಟ್ಕೊಂಡು ಅದಕ್ಕೆ ಬಿಂದಿಗೆನಲ್ಲಿ, ನಿಮ್ಗೆ ಗೊತ್ತಿದೆ, ಎಲ್ಲ ವಿಡಿಯೋದಲ್ಲಿ ನೋಡಿರ್ತೀರ ನನ್ನ ಪೂಜೆ. ಮನೆ ಖಾಲಿ ಮಾಡಿ ಹೋಗ್ಬೇಕಾದ್ರೆ ಹೊಸ ಮನೆಗೆ ಹೋಗ್ತಾರೆ ಪೂಜೆಗಳು. ಆ ರೀತಿಯಲ್ಲಿ ಪೂಜೆ ಮುಗಿಸ್ಕೊಂಡು ಇವಾಗ ಪೂಜೆ ಇದು ಮಾಡಬೇಕು. ಹೂವುಗಳನ್ನೆಲ್ಲ ಕಟ್ಟಿಸಿ ಎಲ್ಲ ರೆಡಿ ಮಾಡಿಸಿ ನನ್ನ ತಮ್ಮ ಎಲ್ಲ ತೊಗೊಂಬಂದು ಇಲ್ಲಿವರೆಗೂ ತೊಗೊಂಬಂದಿದ್ದೀನಿ ನೋಡಿ. ಅದಕ್ಕೆ ಹೇಳೋದು, ಯಾವ್ದು ಏನೇನೋ ಆ ಸಮಯಕ್ಕೆ ಸೇರಬೇಕು ಅನ್ನೋದು ಅದೇ ಸೇರುತ್ತೆ ಅಂತಾರಲ್ಲ, ಆ ಥರ ಎಲ್ಲ ತೊಗೊಂಬಂದಿದ್ದೀನಿ. ಇವಾಗ ಅಲ್ಲಿ ಇಟ್ಬಿಟ್ಟು ಬಂದುಬಿಟ್ಟಿದ್ದೀವಿ. ಅಂದರೆ ಇವಾಗ ನಾವು ಬಂದಿದ್ವಲ್ಲ ಮನೆ, ಕಂಪನಿ ಕಡೆಯವ್ರು ಕೊಟ್ಟಿದ್ದಾರಲ್ಲ, ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀವಿ. ಎಲ್ಲ ಪೂಜೆಗಳದ್ದು ತೊಗೊಂಬಂದಿದ್ದೀನಿ, ಬಟ್ ಅಲ್ಲೇ ಬಿಟ್ಬಿಟ್ಟು ಬಂದಿರೋ ಕಾರಣದಿಂದ. ಮತ್ತು ಫೋಟೋ ಬೇರೆ ಇರಲಿಲ್ಲ. ಹಿಂದಿನ ದಿವಸ ಇಲ್ಲಿ ಹುಡುಕಿದ್ವಿ, ನಮಗೆ ಫೋಟೋ ಏನೂ ದೇವ್ರು ಸಿಕ್ಕಿಲ್ಲ. ಸದ್ಯಕ್ಕೆ ನಮ್ಮ ಪುಣ್ಯಕ್ಕೆ ಸಿಕ್ಕಿದ್ದು ಈ ಥರ 2 ದೇವ್ರ ಫೋಟೋ ಸಿಕ್ತು. ಅದೇ ದೇವ್ರ ಫೋಟೋನ ಇಟ್ಕೊಂಡು ಪೂಜೆನ ಎಲ್ಲ ದೇವ್ರ ಮುಂದೆ ರಂಗೋಲಿಗಳು, ಹಾಗೆಯೇ ಹಾಲಿನ ಪಾತ್ರೆ, ಹೊಸ ಪಾತ್ರೆ ಬೆಂಗಳೂರಿಂದ ಬರ್ಬೇಕಾದ್ರೆ ತಂದುಬಿಟ್ಟಿದೆ. ಪೂಜೆಗಳೆಲ್ಲ ಸ್ಟಾರ್ಟ್ ಮಾಡಿದೆ, ನೀವು ನೋಡ್ಬೋದು. ಕಂದಮ್ಮ ಇದರಲ್ಲೆಲ್ಲ ಎಷ್ಟು ಏನೇ ಇದ್ರೂ ಖುಷಿ ಆಗಿಬಿಡ್ತಾರೆ ಪೂಜೆ ವಿಷಯ ಬಂದಾಗ. ನೀವು ನೋಡ್ಬೋದು ಈ ಥರ ನೋಡಿ, ಆ ಹೂವನ ಅಲ್ಲೇ ಮತ್ತೆ ನಾವು ಹೋಗಿ ತೊಗೊಂಬರ್ಬೋದಾಗಿತ್ತು, ಸಮಯ ತೊಗೊಳುತ್ತೆ. ಯಾಕಂದ್ರೆ ನಾನು 4:15 ಬೆಳಗ್ಗೆ ಈ ಸಮಯದಲ್ಲೇ ಪೂಜೆ ಮಾಡಬೇಕಂತ ತುಂಬ ಇದಿತ್ತು, ಆಸೆ ಇತ್ತು ನನಗೆ. ಅದರಿಂದಲೇ ಇದು ನೀವೇನು ಈ ಹೂವು ನೋಡ್ತಾ ಇದ್ದೀರಲ್ಲ, ಆ ಹೂವನ ಇಲ್ಲೇ ನಮ್ಮ ಗಾರ್ಡನಿಂದನೇ ಕಿತ್ಕೊಂಡಿರೋದು. ಆ ಹೂವನ ಏನಿತ್ತು ಇಲ್ಲೇ ಕಿತ್ತಿ ಮುಡಿಸ್ತಾ ಇದ್ದೀನಿ ನೋಡಿ. ನಾನು ಹೀಗೇ, ಯಾಕೆಂದರೆ ಆ ಟೈಮ್ಗೆ ಏನು ಸೇರಬೇಕು ಅದೇ ನಮಗೆ ಸೇರೋದು ಅಂತೇಳಿ ಅನ್ಕೊಂಡು ನೋಡಿ. ಅಲ್ಲಿಂದ ಎಲ್ಲಿವರೆಗೂ ಟ್ರಾವೆಲ್ ಮಾಡಿ ಹೂವು ಬಂದಿದೆ, ಆದರೆ ಇಲ್ಲಿ ಬರೋದಕ್ಕಾಗಿಲ್ಲ ಹೂವು. ಆ ಕಾರಣದಿಂದ ಸರಿ ಅಲ್ಲೇ ಇರಲಿ ಅಂತೇಳಿ ಪೂಜೆಗಳನ್ನ ಮಾಡ್ತಾ ಈ ಮನೆಗೆ ಬಂದಿದ್ದೀವಿ. ಥೈಲ್ಯಾಂಡ್ಗೆ ಬಂದಿದ್ದೀವಿ. ನಿಮ್ಮ ಹತ್ರ ವಿಷಯನ ಹೇಳಿದ್ದು, ಹಾಲು ಹೇಗೆ ಹೋಗ್ತಾ ಇದೆ ನೋಡಿ, ಅಷ್ಟೇ ಖುಷಿ ಆಗ್ತಾಯಿದೆ ನನಗೆ. ಯಾಕಂದರೆ ನಿಮ್ಮ ಹತ್ರ ಇರೋ ವಿಷಯನೆಲ್ಲ, ಮನಸ್ಸಿನ ಭಾರನೆಲ್ಲ ಹೇಳಿಬಿಟ್ಟೆ. ನಿಮ್ಗೆ ಹೇಳಿದ್ದೀನಿ ಯಾಕೆ ನಾವು ಆಯ್ಕೆ ಮಾಡಿದ್ವಿ ಅಂತೇಳಿ. ಯಜಮಾನ್ರ ಪ್ರಮೋಷನ್ ಆಗಿರೋದ್ರಿಂದ, ಮತ್ತು 2 ದೇಶದಲ್ಲಿ ಈ ದೇಶನ ಆಯ್ಕೆ ಮಾಡಿದ್ದೀವಿ, ಥೈಲ್ಯಾಂಡ್ನ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಕಂದಮ್ಮನಿಗೆ ಇದು ಒಳ್ಳೆ ಸಮಯ. ಮಕ್ಕಳೆಲ್ಲ 4-5 ವರ್ಷ ಆಗಿ ಬೆಳೆದುಬಿಟ್ರೆ ಅವ್ರದ್ದೇ ಒಂದು ಹೊಸ ಪ್ರಪಂಚ ಇರುತ್ತೆ, ಅವ್ರದ್ದೇ ಒಂದು ಬೆಳೆಯುವ ಇದೇ ದಿಕ್ಕೇ ಬೇರೆ ಇರುತ್ತೆ. ಆದರೆ ಅದರಷ್ಟರೊಳಗಡೆ ಇರೋಷ್ಟೊತ್ತಿಗೆ ಅಜ್ಜಿಗಳು, ತಾತಗಳು, ದೊಡ್ಡಮ್ಮ, ಚಿಕ್ಕಮ್ಮ ಎಲ್ಲರ ಪ್ರೀತಿ ಅವ್ರಿಗೆ ಸಿಗಬೇಕು ಅನ್ನೋ ಕಾರಣದಿಂದ ಎಲ್ಲೇ ಅವರನ್ನು ಖಂಡಿತವಾಗ್ಲೂ ಸಿಗುತ್ತೆ. ಆದರೆ ಇದು ತೀರಾ ಭಾರತಕ್ಕೆ ಹತ್ತಿರ ಇರೋ ಕಾರಣದಿಂದ ತುಂಬಾ ಖುಷಿ ಆಗುತ್ತೆ. ನಿಮಗೆಲ್ಲ ಹೇಗೆ ಅನಿಸ್ತಾ ಇದೆ ನಮ್ಮ ಥೈಲ್ಯಾಂಡ್ ಬಂದಿದ್ದು? ನಿಮ್ಗೆ ಖುಷಿ ಇದಾ ಏನು ಅನ್ನೋದು ದಯವಿಟ್ಟು ಹೇಳೋದನ್ನ ಮರಿಬೇಡಿ. ಈ ಹಾಲು ಹೇಗೆ ಉಕ್ಕುತ್ತೆ ಅದೇ ರೀತಿಯಲ್ಲಿ ನಮ್ಮ ಸುಖ, ಸಂತೋಷ, ಹೊಸ ಜೀವನ ಎಲ್ಲನೂ ಒಳ್ಳೆಯದಾಗಲಿ ಅಂತ ನನಗೆ ಆಶೀರ್ವಾದ ಮಾಡಿ. ನಿಮ್ಮೆಲ್ಲರ ಪ್ರೀತಿ, ದೇವ್ರದ ಆಶೀರ್ವಾದ, ನಿಮ್ಮ ಆಶೀರ್ವಾದ ತುಂಬಾ ಮುಖ್ಯ ನನಗೆ. ಆ ಸಮಯದಲ್ಲಿ ವಿಡಿಯೋ ಹಾಕೋದಕ್ಕಾಗಿರಲಿಲ್ಲ, ಆದರೆ ಅಷ್ಟೇ ಪ್ರೀತಿಯಿಂದ ನೀವು ನೋಡ್ಬೋದು ನನ್ನ ಮಾತಲ್ಲಿ, ಅಷ್ಟೇ ಪ್ರೀತಿ ನಿಮ್ಮ ಮೇಲೆ ನನಗಿದೆ. ಇವಾಗ ಹೇಳಿದ್ನಲ್ಲ, ಇವಾಗ ತುಂಬಾ ಖುಷಿಯಾಗುತ್ತೆ. ಇನ್ನು ಮುಂದಕ್ಕೆ ತುಂಬಾ ತಾಳ್ಮೆಗಿರ್ತೀನಿ ವಿಷಯನ ಹೇಳಿದೆ ಅಂತೇಳಿ. ಹಾಲು ಇದಾಗೋವರೆಗೂ ಕಾಯೋಣ ನೋಡಿ. ಹಾಲು ಉಕ್ತಾ ಇದೆ. ನಿಮ್ಮ ಮನಸ್ಸಲ್ಲೂ ನನಗೆ ಅಷ್ಟೇ ಆಶೀರ್ವಾದ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಮನಸ್ಸಲ್ಲಿ. ಕಂದಮ್ಮ ಇಲ್ಲಿಗೆ ಥೈಲ್ಯಾಂಡ್ಗೆ ಬಂದಿದ್ದು ಒಂದು 3-4ನೇ ದಿವಸಕ್ಕೆ ರೆಡಿ ಆಗಿಬಿಟ್ರು. ಲೂಸ್ ಮೋಷನು ಸ್ಟಾಪ್ ಆಯಿತು. ಯಾಕಂದ್ರೆ ಮುಂದೆ ಬರೋಂಥ ವಿಡಿಯೋವರೆಗೂ ಪಾಪ ನೀವು ಕಾಯ್ತಾ ಇರ್ತೀರಾ, ಸವಿತಾ ಮಗುಗೆ ಏನು ಕತೆ ಏನು ಅಂತ ಕೇಳ್ತೀರಾ ಅಂತ ಇವಾಗಲೇ ಹೇಳ್ತಾ ಇದ್ದೀನಿ. 3 ದಿವಸಕ್ಕೆಲ್ಲ ಸ್ಟಾಪ್ ಆಯಿತು. 4ನೇ ದಿವಸಕ್ಕೆ ಸರಿ ಹೋದರು. ಅವ್ರಿಗೆ ಏನೇ ಬಂದನೂ ಆರಾಮಾಗಿರ್ತಾರೆ. ಆದ್ರೂ ಪಾಪ ಕಷ್ಟ ಅಲ್ವಾ ಯಾರಿಗೆ ಅದನ್ನು ಒಂದು 2-3 ಸಲ ಮೇಲೆ ಆದರೆ ಲೂಸ್ ಮೋಷನ್ ಕಷ್ಟ ಅಲ್ವಾ. ಆ ರೀತಿಯಲ್ಲಿ ನೋಡಿ ಹೊಸ ಮನೆಗೆ ಬಂದಿದ್ದಾಯಿತು. ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಹಾಲು ಉಗಿಸಿ ಎಲ್ಲ ಆಗಿದ ನಂತರ ಇನ್ನೂ ನಮ್ಮ ಸಾಮಾನು ಏನೂ ಬಂದಿಲ್ಲ, ಬರ್ತಾ ಇದೆ, ಆನ್ ದ ವೇ ಇದೆ ಸಾಮಾನು. ಕಂದಮ್ಮ ನೀವು ನೋಡ್ಬೋದು, ನಿದ್ರೆನೇ ಇಲ್ಲ ಕಂದಮ್ಮಂಗೆ ಸರಿಯಾಗಿ. ಅಲ್ಲೇ ಇರುವಂಥ ಪಕ್ಕದಲ್ಲೇ ಇರುವಂಥ ಒಂದು ಹೋಟೆಲ್ಗೆ ಹೋಗಿ ಊಟನ ಮಾಡ್ಕೊಂಬಂದ್ವಿ ನಾವು.
ಹೀಗೆ ನಮ್ಮ ಸಮಯನ ಕಳೆದ್ವಿ ಮತ್ತು ನಾವು ಥೈಲ್ಯಾಂಡ್ ಬಂದು ತಲುಪಿದ್ದೀವಿ. ಇವಾಗ ಥೈಲ್ಯಾಂಡಲ್ಲೇ ನಾವು ಇರೋದು. ಮುಂದೆ ಬರುವಂಥ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸಲ್ಲಿ ಬರೀರಿ. ಇವತ್ತು ವಿಡಿಯೋದಲ್ಲಿ ಮಾತಾಡೋದ್ರಲ್ಲಿ ಏನೋ ತಪ್ಪಿದೆ ಕ್ಷಮೆ ಇರಲಿ. ಹಾಗೆಯೇ ನೀವೇನೋ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಲಿ ಆದಷ್ಟು ಬೇಗ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮನೆ ಹುಡುಗಿ ಮಾಡುವ ಪ್ರೀತಿಯ ನಮಸ್ಕಾರ. ನೀವು ನೋಡ್ಬೋದು ಸಿತಾರ ಹೇಗೆ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳಿ.